ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೆರೆಕೆನ್ನೆಗೆ ತೆರೆಗಲ್ಲಕ್ಕೆ, ನೆರೆಕೆನ್ನೆಗೆ ತೆರೆಗೆಲ್ಲಕ್ಕೆ, ಶರೀರಗೂಡು ಹೋಗುವ ಮುನ್ನ, ಶರೀರಗೂಡು ಹೋಗುವ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗುವ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗುವ ಮುನ್ನ, ಕಾಲ ಮೇಲೆ ಕೈಯ ನೋಡಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಒಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸುವ ಕೂಡಲ ಸಂಗಮ ದೇವನ, ಪೂಜಿಸುವ ಕೂಡಲ ಸಂಗಮ ದೇವನ. ಬಸವಾದಿ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸ್ತಾ ಇವತ್ತು ಬಸವ ಸ್ಮರಣೋತ್ಸವ, ಬಹುಶಃ ರಾಜ್ಯಾದ್ಯಂತ ಬಸವ ಜಯಂತಿ ಅಂತ ಆಚರಣೆ ಮಾಡಿದರೆ, ನಾವಿಲ್ಲಿ ವಿಭಿನ್ನ ನೆಲೆಯಲ್ಲಿ ಬಸವಣ್ಣನ ತತ್ವಗಳನ್ನು ಅನುಷ್ಠಾನ ಮಾಡುವಂಥ ಒಂದು ವಿಶ್ವ ಪ್ರಯತ್ನದಲ್ಲಿ ಕಳೆದ 30 ವರ್ಷಗಳಿಂದ ಬಸವ ಕೇಂದ್ರ ಗುಳೆದಗುಡ್ಡೆಯವರು ಪ್ರತಿ ವರ್ಷ ಈ ಒಂದು ಧರ್ಮಗುರು ಬಸವ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಇಂತಹ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕರುಣಿಸಿರುವಂತಹ ಶರಣಮ್ಮ ತಾಯಿಯವರ ಪಾದಕ್ಕೆ ಹಣೆಮನೆದು, ಬಹುಶಃ 12ನೇ ಶತಮಾನದಲ್ಲಿ ನಾವು ಬಸವಣ್ಣನವರನ್ನು ಹೀಗಿದ್ರು ಅಂತ ಕಲ್ಪನೆ ಮಾಡಿಕೊಂಡು ಒಂದು ಚಿತ್ರದ ರೂಪದಲ್ಲಿ ನೋಡ್ತಾ ಇದ್ದೀವಿ. ಆದರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಾವು ನೀವೆಲ್ಲರೂ ಕೂಡ ಸಾಹೇಬರು ಅಂತ ಕರೆಸಿಕೊಳ್ಳುವಂಥ ಎಚ್.ಎಸ್. ಹುಳ್ಳಿಪಲ್ಲೆ ಸರ್ ಅವರನ್ನು ನೋಡಿದಾಗ ಸಾಕ್ಷಾತ್ ಬಸವಣ್ಣನ ಸ್ವರೂಪವಾಗಿ ನಮಗೆ ಕಾಣ್ತಾ ಇದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಹಿರಿಯ ಶರಣರ ಪಾದಕ್ಕೆ ಹಣೆಮನೆದು ವೇದಿಕೆ ಮೇಲೆ ವಿರಾಜಮಾನರಾದಂಥ ಶರಣರಾದ ರವೀಂದ್ರ ಪಟ್ಟಣಶೆಟ್ಟಿ ಸರ್ ಅವರೇ, ಹಾಗೆ ರವೀಂದ್ರ ಅಂಗಡಿ ಅವರೇ, ರಾಜಣ್ಣ ಕೆರೂರವರೇ, ಹಾಗೆ ಶರಣೆ ಮತ್ತು ಗೀತಾ ತಿಪ್ಪ ಅವರೇ, ಜೊತೆಗೆ ಇವತ್ತು ನಾನಿಲ್ಲಿ ನಿಂತು ಇವತ್ತು ಒಂದಷ್ಟು ನನ್ನ ಅರಿವಿನ ಮತಿಗೆ ತಿಳಿದಂಥ ವಿಚಾರಗಳನ್ನು ಇಲ್ಲಿ ಹಂಚಿಕೆ ಮಾಡಿಕೊಳ್ಳಿಕ್ಕೆ ನನಗೆ ಶಕ್ತಿಯಾಗಿ ಇವತ್ತು ನಾನು ನಿಮ್ಮ ಮುಂದೆ ಇಲ್ಲಿ ನಿಂತೀನಂದರೆ ಅದರ ಹಿಂದೆ ಶಕ್ತಿಯಾಗಿ ನೀವು ವಿಶ್ರಾಂತ ಪ್ರಾಚಾರ್ಯರು, ಬಸವ ತತ್ವದ ಅನುಯಾಯಿಗಳು, ಯಾವತ್ತಿಗೂ ಕೂಡ ಸಾಮಾಜಿಕ ಚಿಂತನೆಯನ್ನು ಮಾಡ್ತಾ ಸಮಾಜದ ಹಿತಕ್ಕಾಗಿ ಶ್ರಮಿಸ್ತಾ ಇರುವಂಥ ವಿಶ್ರಾಂತ ಪ್ರಾಚಾರ್ಯರಾದಂಥ ಸಿದ್ಧಲಿಂಗಪ್ಪನ ಬರಗುಂಡಿ ಸಾಹೇಬರೇ, ಹಾಗೆ ಇಲ್ಲಿ ನೆರೆದಿರುವಂಥ ಸಾಕಷ್ಟು ಹಿರಿಯರಿದ್ದೀರಿ, ಜ್ಞಾನವೃದ್ಧರಿದ್ದೀರಿ, ವಯೋವೃದ್ಧರಿದ್ದೀರಿ, ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಸಾಧಕರಿದ್ದೀರಿ, ಶರಣೆಯರಿದ್ದೀರಿ. ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂತಹ ಆತ್ಮಜ್ಯೋತಿಗೆ ನನ್ನ ಬಾಗಿದ ತಲೆ, ಮುಗಿದ ಕೈಗಳ ಮೂಲಕ ಶರಣಾರ್ಥಿಗಳು. ಬಹುಶಃ 900 ವರ್ಷಗಳ ಹಿಂದೆ ಈ ದೇಶದಲ್ಲಿ ಒಂದು ಸಂಸ್ಕಾರವನ್ನು, ಒಂದು ಸಂಸ್ಕೃತಿಯನ್ನು, ಜೀವನ ಅಂದರೆ ಹೀಗೆ ಎಂಬುದನ್ನು ತೋರಿಸಿಕೊಟ್ಟವರು ಯಾರಾದರೂ ಇದ್ದರೆ ಅದು ಬಸವಾದಿ ಶಿವಶರಣರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಈ ಪ್ರಕೃತಿ ಅನ್ನುವಂಥದ್ದು, ಈ ಪ್ರಕೃತಿಯನ್ನು ವಿವಿಧ ಅಂತ ನಾವು ಕರಿತೀವಿ. ನಾವಿಲ್ಲಿ ಏಕತಾನತೆ ಇಲ್ಲ, ಎಲ್ಲವೂ ಒಂದೇ ಆಗಿಲ್ಲ, ಎಲ್ಲವೂ ಕೂಡ ಭಿನ್ನವಾಗಿದೆ. ಎಲ್ಲವೂ ಭಿನ್ನವಾದಾಗ ಏಕತ್ವ ಭಾವನೆಯನ್ನು ಮೂಡಿಸಿ ನಾವೆಲ್ಲ ಒಂದು ಅನ್ನುವಂಥ ಭಾವವನ್ನು ತಾಳೋದಿದೆಯಲ್ಲ, ಅದು ಈ ಬಸವ ಧರ್ಮದ ಬಹಳ ಮುಖ್ಯವಾದಂಥ ತತ್ವ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನಾವಿಲ್ಲೇ ನೋಡ್ತಾ ಇದ್ದೀವಿ, ನಮ್ಮಲ್ಲಿ ಏಕರೂಪ ಇಲ್ಲ, ಏಕ ಆಕಾರ ಇಲ್ಲ, ಏಕ ರೀತಿಯಾದಂಥ ಬಣ್ಣ ಇಲ್ಲ. ಜಾತಿಗಳು ಬೇರೆ ಬೇರೆ ಆಗಿದ್ದಾವೆ, ಮತಗಳು ಬೇರೆ ಆಗಿದ್ದಾವೆ, ಪಂಥಗಳು ಬೇರೆ ಆಗಿದ್ದಾವೆ. ಇವನ್ನೆಲ್ಲವನ್ನ ಗಮನಿಸಿದಾಗ ಇಲ್ಲಿ ಪ್ರಕೃತಿಯಲ್ಲಿ ಏಕತೆ ಇಲ್ಲ, ಅನೇಕತೆ ಐತಿ, ವಿವಿಧತೆ ಐತಿ. ಆ ವಿವಿಧತೆ ಇದ್ದಾಗಲೇ ಅದು ಪ್ರಕೃತಿ. ಇಂಥ ಪ್ರಕೃತಿಯಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಇವತ್ತು ನೀವೆಲ್ಲರೂ ಕೂಡ ಸಮ್ಮಿಳಿತವಾಗಿ ಬಸವ ಸ್ಮರಣೋತ್ಸವ ಮಾಡುವ ಮೂಲಕ ನಾವೆಲ್ಲ ಒಂದು ಮನುಜ ಕುಲಂ ತಾನೊಂದೇ ಒಲಂ ಎಂಬಂತೆ ನಮ್ಮೆಲ್ಲರ ದೃಷ್ಟಿ, ನಮ್ಮೆಲ್ಲರ ಭಾವ, ನಮ್ಮೆಲ್ಲರ ತನು ಮನ ಶುದ್ಧಿಯಾಗಿ ನಾವೆಲ್ಲರೂ ಕೂಡ ಒಂದೇ ಎನ್ನುವಂಥ ತತ್ವವನ್ನು ಸಾರುವುದ ಬಸವಾದಿ ಶಿವಶರಣರಲ್ಲಿ ಮುಕುಟಪ್ರಾಯವಾಗಿ ಇವತ್ತು ನಮ್ಮೆಲ್ಲರಿಗೂ ಕೂಡ ವಚನಗಳನ್ನು ಕೊಟ್ಟು, ವಚನ ಸಾಹಿತ್ಯವನ್ನು ನೀಡಿ, ಅದರ ಅನುಭವವನ್ನು ಪಡೆದುಕೊಂಡು ಅನುಭವದ ಮೂಲಕ ತಿಳಿಸಿ ಇವತ್ತು ನಾವೆಲ್ಲರೂ ಕೂಡ ಸ್ಮರಣೆ ಮಾಡ್ಕೋತಾ ಇದ್ದೀವಿ ಅನ್ನ ಬಸವಣ್ಣನನ್ನು. ಬಹುಶಃ ಅನ್ನ ಬಸವಣ್ಣನನ್ನು ಸಾಂಸ್ಕೃತಿಕ ನಾಯಕ ಅಂತ ಇಡೀ ಜಗತ್ತೇ ಗುರುತಿಸ್ತಾ ಇದೆ. ಇಡೀ ಜಗತ್ತೇ
ಜಗಜ್ಯೋತಿ ಬಸವಣ್ಣ. ಇಡೀ ಜಗಕ್ಕೆ ಜ್ಯೋತಿ. ಜ್ಯೋತಿಯ ಪದದ ಅರ್ಥ ಏನು? ಅಂಧಕಾರ ಕಳೆದು ಜ್ಞಾನದ ಅಥವಾ ಸಂಸ್ಕಾರದ ಬೆಳಕು, ನಿಜವಾದಂಥ ಬೆಳಕು, ನಮ್ಮೆಲ್ಲರ ಬಾಳಿಗೆ ಬೆಳಕಾಗುವಂಥ ಜ್ಞಾನವನ್ನು, ತತ್ವವನ್ನು ನೀಡಿದ ಮಹಾನ್ ಚಿಂತಕ ಅಂದರೆ ಅದು ಅಣ್ಣ ಬಸವಣ್ಣ ಅಂತ ಹೇಳ್ಬೋದು. ಬಹುಶಃ 12ನೇ ಶತಮಾನ ಅಂದರೆ ಅವತ್ತಿನ ವೈರುಧ್ಯತೆಯನ್ನು ನೋಡಿದಾಗ ಬಹುಶಃ ಅಲ್ಲಿ ಸಾಮಾನ್ಯರಿಗೆ ವಿದ್ಯಾಭ್ಯಾಸ ಮಾಡುವಂಥ ವ್ಯವಸ್ಥೆ ಇರಲಿಲ್ಲ. ಜಾತಿಯಲ್ಲಿ ಒಂದು ಉದ್ಯೋಗದಲ್ಲಿ ಈ ಜಾತಿ ಸೃಷ್ಟಿಯಾಗಿದ್ದೇ ಉದ್ಯೋಗದ ಮೂಲಕ. ಅಂತಹ ಸಂದರ್ಭದಲ್ಲಿ ಅವತ್ತಿನ ಉಚ್ಚ ಕುಲದವರು ಈ ಕೆಳವರ್ಗದ ಜನರನ್ನು ಶೋಷಣೆಗೆ ಒಳಪಡಿಸ್ತಾ ಇದ್ರು, ಅವರನ್ನು ಹೀನಾಯವಾಗಿ ಕಾಣ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಬಹುಶಃ ಬಸವಣ್ಣನವರ ಜನನ ಆಗಿರುವಂಥ ದಿನವನ್ನೇ ಸ್ಮರಣೆ ಮಾಡಿಕೊಂಡ ಒಂದಷ್ಟು ರೋಮಾಂಚನ ಆಗತ್ತೆ. ಬಹುಶಃ ಇವತ್ತು ಬಸವ ಸ್ಮರಣೋತ್ಸವ, ಬಸವ ಜಯಂತಿ, ಇದರೊಂದಿಗೆ ವೈಶಾಖ ಶುದ್ಧ ಇವತ್ತು ಅಕ್ಷಯ ತೃತೀಯ ಅಂತ ಹೇಳ್ತೀವಿ. ಅಕ್ಷಯ ತೃತೀಯ ದಿನ. ಅಕ್ಷಯ ಅಂದರೆ ಏನು? ವಿನಾಶವಾಗದೇ ಇರುವಂಥದ್ದು, ನಾಶ ಆಗದೇ ಇರುವಂಥದ್ದು, ಅದು ಯಾವತ್ತಿಗೂ ಅಭಿವೃದ್ಧಿ ಆಗುವಂಥದ್ದು. ಬಹುಶಃ ಮಹಾಭಾರತದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ದ್ರೌಪದಿಗೆ ಒಂದು ಅಕ್ಷಯ ಪಾತ್ರೆಯನ್ನು ಭಗವಂತ ಕರುಣಿಸ್ತಾನೆ. ಆ ಅಕ್ಷಯ ಪಾತ್ರೆಯನ್ನು ಕೊಟ್ಟಂಥ ದಿನಾನೂ ಕೂಡ ಇವತ್ತು, ಜೊತೆಗೆ ಬಸವಣ್ಣನವರು ಜನಿಸಿರುವಂಥ ದಿನಾನೂ ಕೂಡ ಇವತ್ತು. ಬಸವಣ್ಣನವರ ಹೆತ್ತ ತಂದೆ ತಾಯಾದಂತಹ ಮಾದರಸ ಮಾದಲಾಂಬಿಕೆ ಅವತ್ತಿನ ದಿನಮಾನದಲ್ಲಿ ಮಾದರಸ ಒಂದು ಪ್ರದೇಶದ ನಾಯಕನಾಗಿ ಮುಖಂಡತ್ವವನ್ನು ವಹಿಸಿಕೊಂಡಿರ್ತಾನೆ. ಅಂಥ ಸಂದರ್ಭದಲ್ಲಿ ಅವತ್ತು ಯಾರಿಗೂ ಕೂಡ ಸುಲಭವಾಗಿ ಶಿಕ್ಷಣ ಕಲೀಲಿಕ್ಕೆ ಅವಕಾಶ ಇರಲಿಲ್ಲ. ಉತ್ತಮ ಕುಲದವರಿಗೆ ಮಾತ್ರ ಆ ಒಂದು ಶಿಕ್ಷಣವನ್ನು ಕಲಿಯುವಂಥ ಅವಕಾಶ ಇತ್ತು. ಹಾಗೇನೆ ಯಾವುದೇ ಪೂಜೆ ಪುನಸ್ಕಾರ ಮಾಡಬೇಕಂದ್ರೆ ಅವೆಲ್ಲವೂ ಕೂಡ ಉತ್ತಮರಿಗೆ ಮಾತ್ರ, ಉತ್ತಮ ಕುಲದವರಿಗೆ ಮಾತ್ರ, ಕೆಳಜಾತಿಯವರಿಗೆ ಅವಕಾಶನೇ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಯಾರಾದರೂ ಅಂಥ ಒಂದಷ್ಟು ವಿಚಾರಗಳನ್ನು ಕೇಳಿದರೆ ಅಥವಾ ಅಂಥ ಪೂಜಾ ಕಾರ್ಯವನ್ನು ಕೇಳಿದ್ರೆ ಕಿವಿಯಲ್ಲಿ ಕಾದ ಕಬ್ಬಿನ ಕರಗಿಸಿದಾಗ ಏನು ರಸ ಸಿಗುತ್ತಲ್ಲ, ಆ ರಸವನ್ನು ಕಿವಿಯಲ್ಲಿ ಹಾಕ್ತಾ ಇದ್ರು. ಅದನ್ನೇನಾದರೂ ಪೂಜೆಯನ್ನು ನೋಡಿದವರ ಕಣ್ಣನ್ನು ಕೀಳ್ತಾ ಇದ್ರು. ಹಿಂಗಿದ್ದಾಗ ಒಮ್ಮೆ ಏನಾಯ್ತಂದ್ರೆ, ಒಬ್ಬ ವ್ಯಕ್ತಿ ಇಂಥ ಎಲ್ಲ ದೃಶ್ಯವನ್ನು ನೋಡಿಬಿಡ್ತಾನೆ. ಆ ಉತ್ತಮ ಜಾತಿ ಅಂತ ಅನಿಸ್ಕೊಂಡವರು ಅವತ್ತು ಅವರೊಂದಷ್ಟು ಪೂಜಾ ಕಾರ್ಯ ಅಲ್ಲಿ ಶಿಕ್ಷಣವನ್ನು ಕೇಳಿಸ್ಕೊಂಡಾಗ ಅವನನ್ನು ಹಿಡಿದು ಕಟ್ಟಾಕಿ ಇಂಥ ಒಂದು ಕಠೋರ ಶಿಕ್ಷೆಯನ್ನು ಕೊಡಬೇಕು. ಅದರ ಮುಖ್ಯಸ್ಥರು ಯಾರು ಇರ್ತಾರೆ ಅಂದರೆ ಮಾದರಸನೇ ಇರ್ತಾನೆ. ಇನ್ನೇನು ಅವನಿಗೆ ಶಿಕ್ಷೆಯನ್ನು ಪ್ರಕಟ ಮಾಡಬೇಕನ್ನೋರೊಳಗೆ ಒಂದು ಸುವಾರ್ತೆ ಕೇಳುತ್ತೆ. ಏನದು ಸುವಾರ್ತೆ ಅಂದರೆ, ಮಾದರಸ ಮತ್ತು ಮಾದಲಾಂಬಿಕೆಗೆ ಗಂಡು ಮಗುವಿನ ಜನನವಾಯಿತು ಅಂತ. ಯಾವಾಗ ಗಂಡು ಮಗುವಿಗೆ ಜನನವಾಯಿತು ಅನ್ನುವಂಥ ಸುದ್ದಿ ಕೇಳಿದ ತಕ್ಷಣ ಮಾದರಸ ಶಿಕ್ಷೆಯನ್ನು ಕೊಡೋದು ಬಿಟ್ಟು ಮಗುವನ್ನು ಕಾಣಲಿಕ್ಕೆ ಹೋಗ್ತಾನೆ. ಇದು ಅಕ್ಷಯ ತೃತೀಯ ದಿನದಂದು ನಡೆದಂಥ ಬಹುದೊಡ್ಡ ಕ್ರಾಂತಿ. ಬಸವಣ್ಣ ಹುಟ್ಟಿದ ಕ್ಷಣದಿಂದಲೇ ಈ ಸಮಾಜದಲ್ಲಿರುವಂಥ ಅನಿಷ್ಟತೆ ಏನಿವತ್ತು ಜಾತಿಯ ವಿಷಬೀಜದಲ್ಲಿ ದಳ್ಳುರಿಯಲ್ಲಿ ನಾವೆಲ್ಲರೂ ಕೂಡ ಬೆಂದುತ್ತಾ ಇದ್ದೀವಿ, ಧರ್ಮಗಳ ನಡುವೆ ಬೆಂಕಿಯನ್ನು ಹೊತ್ತಿಸ್ತಾ ಇದ್ದೀವಲ್ಲ, ಇದನ್ನೆಲ್ಲವನ್ನ ತಣ್ಣಗಾಗಿಸಬೇಕು, ಇಡೀ ವಿಶ್ವ ಶಾಂತಿ ನೆಮ್ಮದಿಯಿಂದ ಬದುಕಬೇಕಂತ ತಿಳ್ಕೊಂಡು ಬಸವಣ್ಣನ ಜನನದಿಂದಲೇ ಇವತ್ತು ನಾವು ಇಂಥ ವ್ಯಕ್ತಿ ಭಿನ್ನತೆಯನ್ನು ಮರೆತು, ಸಮಾಜ ಭಿನ್ನತೆಯನ್ನು ಮರೆತು ನಾವೆಲ್ಲರೂ ಒಂದೇ ಅನ್ನುವಂಥ ಸಂದೇಶವನ್ನು ಬಸವಣ್ಣ ಹುಟ್ಟಿದ ಕ್ಷಣದಿಂದಲೇ ಈ ಸಮಾಜಕ್ಕೆ ಕೊಟ್ಟಂಥ ಕೀರ್ತಿಗೆ ಪಾತ್ರರಾಗ್ತಾ ಇದ್ದಾರೆ. ಬಹುಶಃ ಬಸವಣ್ಣನವರು ಒಂದು ಅದ್ಭುತವಾದಂಥ ಮಾತನ್ನು ತಮ್ಮ ವಚನದ ಮೂಲಕ ಕಟ್ಟಿಕೊಡ್ತಾರೆ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನಾನು ನೀವು ಬಂದ ಕಾರ್ಯಕ್ಕೆ, ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ, ಪ್ರಭುದೇವರು ಬಂದರಯ್ಯ,
ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನಾನು ಬಂದೆನಯ್ಯ. ಕಲ್ಯಾಣವೆಂಬುದು ಪ್ರಣತಿಯಾಯಿತು, ಕಲ್ಯಾಣವೆಂಬುದು ಪ್ರಣತಿಯಾಯಿತು. ನಾನು ತೈಲವಾದೆ, ನೀವು ಬತ್ತಿಯಾದಿರಿ. ನಾನು ತೈಲವಾದೆ, ನೀವು ಬತ್ತಿಯಾದಿರಿ. ಪ್ರಭುದೇವರು ಜ್ಯೋತಿಯಾದರು, ಪ್ರಭುದೇವರು ಜ್ಯೋತಿಯಾದರು. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದಿರಯ್ಯ. ಈ ವಚನವನ್ನು ನಾವು ಕೇಳಿಸಿಕೊಂಡಾಗ ಬಹುಶಃ ಪ್ರಾಸ್ತಾವಿಕವಾಗಿ ಸ್ವಾಗತ ಕೊಡ್ತಾ ಮಾತಾಡಿದಾಗ ಅನೇಕ ಜನರು ಇವತ್ತು ತಮ್ಮ ಪ್ರಾಪಂಚಿಕ ಬದುಕಿನ ಒತ್ತಡದಲ್ಲಿ ಅಥವಾ ಇನ್ಯಾವುದೋ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕನ್ನುವಂಥ ಉದ್ದೇಶದಿಂದ ಇಲ್ಲಿಂದ ದೂರ ಇದ್ದರೂ ಕೂಡ ಇವತ್ತು ಇಷ್ಟು ಜನ ನಾವೆಲ್ಲರೂ, ನಾನು ಬಂದಿದ್ದೀನಿ, ನೀವು ಬಂದಿದ್ದೀರಿ. ಇಲ್ಲಿ ನಾನು ನಾವು ಅನ್ನುವಂಥ ನಾವೆಲ್ಲರೂ ಸೇರಿ ಬಂದಿರುವಂಥ ಉದ್ದೇಶ ಏನು? ಉದ್ದೇಶ ಏನು? ಬಸವ ಸ್ಮರಣೋತ್ಸವವನ್ನು ಮಾಡುವುದಷ್ಟೇ ಅಲ್ಲ, ಬಸವ ಸ್ಮರಣೋತ್ಸವವನ್ನು ಮಾಡ್ತಾ 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 ಇಲ್ಲಿ ಯಾರು ಬಂದಾರಂದ್ರೆ ಎಲ್ಲ ಜಾತಿಯ ಹಂಗನ್ನ ಮೀರಿ ಎಲ್ಲ ಜ್ಞಾನವಂತರು ಬಂದಿದ್ದಾರೆ. ಪ್ರಭುದೇವರು ಬಂದಾರಂದ್ರೆ ಪ್ರಭುದೇವ ಬೇರೆ ಏನೂ ಅಲ್ಲ, ಜ್ಞಾನದ ಸಂಕೇತ, ಬಯಲಿನ ಸಂಕೇತ. ಅಂತ ಪ್ರಭುದೇವರ ಆದಿಯಾಗಿ ಇವತ್ತು ಇಂಥ ಒಂದು ಮಹಾಮಂಟಪದಲ್ಲಿ ಬಸವ ಸ್ಮರಣೋತ್ಸವ ಮಾಡಲಿಕ್ಕೆ ಬಂದಿದ್ದೀವಿ. ಅವತ್ತಿನ 12ನೇ ಶತಮಾನದಲ್ಲಿ ಇಡೀ ಕಲ್ಯಾಣದಲ್ಲಿ ಒಂದು ಕ್ರಾಂತಿನೇ ಆಯಿತು. ಕಲ್ಯಾಣ ಪ್ರಣತಿಯಾದರೆ ಬಸವನ್ನ ತೈಲ ಆಗ್ತಾನೆ, ಅಲ್ಲಿರುವಂಥ ಶಿವಶರಣರೆಲ್ಲರೂ ಕೂಡ ಬತ್ತಿ ಆಗ್ತಾರೆ. ಅಲ್ಲಿ ಅನುಭವ ಮಂಟಪದ ಮುಖ್ಯಸ್ಥನಾಗಿ ಅಲ್ಲಮ್ಮ ಪ್ರಭು ಜ್ಯೋತಿಯಾಗಿ ಜ್ಞಾನದ ಬೆಳಕನ್ನು ಇಡೀ ಜಗತ್ತಿಗೆ ಪಸರಿಸುವಂಥ, ಇಡೀ ಜಗತ್ತಿಗೆ ಮಾನವ ಕುಲಕ್ಕೆ ಬೇಕಾಗಿರುವಂಥ ತತ್ವವನ್ನು, ಸತ್ಯ ದರ್ಶನವನ್ನು ಮಾಡಿರುವಂಥ ಏಕೈಕ ಇತಿಹಾಸ ಯಾವುದೋ ಆಗಿದ್ದರೆ ಅದು ನಮ್ಮ ಬಸವ ಏನು ಚಳುವಳಿ ಅಂತ ನಾವೇನು ಕರಿತೀವಿ, ಬಸವ ಕ್ರಾಂತಿ ಅಂತ ಏನು ಕರಿತೀವಿ, ಅದು ಈ ನಾಡಿಗೆ ಕೊಟ್ಟಂಥ ಬಹುದೊಡ್ಡ ಕೊಡುಗೆ ಅಂದರೆ ತಪ್ಪಾಗಲಿಕ್ಕಿಲ್ಲ, ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಇವತ್ತು ಏನಾದರೂ ಒಬ್ಬ ಕವಿ ಬರೀತಾನೆ, ಇವತ್ತು ಬಸವಣ್ಣನವರ ಕಾಲ ಕಳೆದು 900 ವರ್ಷಗಳು ಗತಿಸಿದರೂ ಕೂಡ ಇನ್ನೂ ನಾವು ಅವರ ವಚನಗಳನ್ನು, ಅವರ ತತ್ವಗಳನ್ನು ನಾವು ಯಾಕೆ ಅನುಸರಿಸ್ತಾ ಇದ್ದೀವಿ, ಯಾಕೆ ಪಾಲನೆ ಮಾಡ್ತಾ ಇದ್ದೀವಿ ಅಂತ ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಂಡಾಗ ಅವರು ಹಾಕಿಕೊಟ್ಟಂಥ ತತ್ವ, ದರ್ಶನ, ಜೀವನ ದರ್ಶನ, ಆ ಜ್ಞಾನದ ಬೆಳಕು ಅದು ಇಂದು ನಿನ್ನೆಗೆ ಮುಗಿಯೋದಲ್ಲ, ಅನಂತವಾಗಿರುವಂಥದ್ದು. ಅದು ಯಾವುದೇ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿಲ್ಲ, ಯಾವುದೇ ಒಂದು ಪ್ರದೇಶಕ್ಕೆ ಸೀಮಿತವಾಗಿಲ್ಲ, ಯಾವುದೇ ಒಂದು ಸಮಾಜಕ್ಕೆ ಸೀಮಿತವಾಗಿಲ್ಲ. ಅದು ಬಹು ಸಮಾಜ, ಬಹುಜನ ಸುಖಾಯ, ಬಹುಜನ ಹಿತಾಯ ಅನ್ನುವಂಥ ತತ್ವದಲ್ಲಿ ಇವತ್ತಿನ ಬಸವ ಏನು ಸ್ಮರಣೋತ್ಸವ ದಿನದಲ್ಲಿ ನಾವೆಲ್ಲರೂ ಕೂಡ ಬಸವಣ್ಣನ ವಚನಗಳನ್ನು ನಿರ್ವಚನ ಮಾಡ್ತಾ, ಆ ವಚನಗಳಲ್ಲಿ ಹಿಂದಿರುವಂಥ ತತ್ವವನ್ನು ನಾವೆಲ್ಲರೂ ಅನುಸರಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಅರ್ಥವನ್ನು ಕೊಡಬೇಕಾಗಿದೆ. ಬಹುಶಃ ಬಸವಣ್ಣನವರ ಒಂದೊಂದು ವಚನಗಳಲ್ಲಿಯೂ ಕೂಡ ನಮ್ಮ ಅಂತರಾತ್ಮವನ್ನು ಬಡಿದೆಬ್ಬಿಸುವಂಥ ಮಾತುಗಳಲ್ಲಿರ್ತವೆ. ನಾನು ಏನೇನು ತಪ್ಪುಗಳನ್ನು ಮಾಡಿದಾಗ ನೀನು ಇದು ಮಾಡೋದು ತಪ್ಪು ಅನ್ನುವಂಥ ರೀತಿಯಲ್ಲಿ ಆ ವಚನವನ್ನು ನಿರ್ವಚನ ಮಾಡಿಕೊಂಡಾಗ, ಅಥವಾ ಆ ವಚನವನ್ನು ಪಠನ ಮಾಡಿದಾಗ, ಅಥವಾ ಆ ವಚನವನ್ನು ವಾಚನ ಮಾಡಿದಾಗ, ಅಥವಾ ಆ ವಚನವನ್ನು ಆಲಿಸಿದಾಗ ನನ್ನ ಆತ್ಮ ಪರಿಶುದ್ಧವಾಗತ್ತೆ, ನನ್ನ ಅಂತರಾತ್ಮ ಬಡಿದೆಬ್ಬಿಸುತ್ತೆ. ಯಾಕಂದರೆ ಪ್ರತಿಯೊಂದು ವಚನದ ತತ್ವದಲ್ಲಿ ಸತ್ಯದ ಪ್ರತಿಪಾದನೆ ಇದೆ, ಸತ್ಯದ ಪ್ರಾಮಾಣಿಕತೆ ಇದೆ. ಅದು ಯಾವುದೇ ಕಾಲಕ್ಕೆ, ಯಾವುದೇ ಪ್ರದೇಶಕ್ಕೆ, ಯಾವುದೇ ಒಂದು ವ್ಯಕ್ತಿಗೆ ಸೀಮಿತವಾಗದೆ ಅದು ಅನಂತವಾಗಿದೆ, ಅನಂತವಾಗಿದೆ. ಇವರ ವಚನಗಳಲ್ಲಿ ಕಾಣುವಂಥ ಆ ಒಂದು ಮನೋವ್ಯಾಪಾರವನ್ನು ನೋಡಿದಾಗ ಬಹುಶಃ ನಮ್ಮ ಎಲ್ಲರ ಎದೆಯಾಳದಲ್ಲಿ ಅವರ ಒಂದೊಂದು ಆ ವಚನದ ತತ್ವ, ಆ ವಚನದ ಹಿಂದಲೇ ಇರುವಂಥ ಗಟ್ಟಿ ಧ್ವನಿ ನಮ್ಮನ್ನೆಲ್ಲ ಮೂಕ ವಿಸ್ಮಿತರನ್ನಾಗಿಸುತ್ತೆ. ಬಹುಶಃ ವಚನ ಅಂದರೆ ಮಾತು, ಭಾಷೆ. ನಾವೀಗೇನಾದರೂ ಒಂದು ಏನೋ ಕೆಲಸ ಆಗಬೇಕಾಗ್ಯದ,
ಆ ವ್ಯಕ್ತಿಯಿಂದ ಕೆಲಸ ಆಗಬೇಕಾಗ್ಯದ, ಅವ ಏನಾದರೂ ತಪ್ಪಿಸ್ಕೊಂಡಂದ್ರೆ ಆ ಕೆಲಸ ಆಗೋದಿಲ್ಲ. ಆವಾಗ ಅವನ ಮೇಲೆ ಒಂದಷ್ಟು ವಿಶ್ವಾಸ ನಂಬಿಕೆ ಮೂಡಬೇಕಪ್ಪ ಅಂದ್ರೆ ನಾವು ಏನು ಕೇಳ್ತೀವಿ ಅವನ ಹತ್ರ, ಭಾಷೆ ಕೊಡಪ್ಪ, ಇನ್ನೊಮ್ಮೆ ಹಿಂಗೆ ತಪ್ಪು ಮಾಡೋದಿಲ್ಲ ಅಂತ ಭಾಷೆ ಕೊಡು. ಕೇಳೋದಲ್ಲೀಗ ಮಕ್ಕಳೇನೋ ತಪ್ಪು ಮಾಡ್ತಿರ್ತಾರೆ, ತಪ್ಪು ಮಾಡಿದಾಗ ತಂದೆ ತಾಯಿ ಆದಂಥವ್ರು ಬುದ್ಧಿ ಹೇಳ್ತಾರೆ, ಆಯಿತು ಇನ್ನೊಮ್ಮೆ ಮಾಡೋದಿಲ್ಲ, ನಾನು ಮಾಡೋದಿಲ್ಲ, ದೇವರಾಣೆಗೂ ಮಾಡೋದಿಲ್ಲ. ಅಥವಾ ಏನೋ ಒಂದು ಸುಳ್ಳು ಅಪರಾಧ ಹೊರಿಸಿರ್ತಾರೆ, ಆ ಸುಳ್ಳು ನಾನು ಒಂದು ಕಳ್ಳತನದ ಆರೋಪ ಮತ್ಯಾವುದೋ ಆರೋಪ ಮಾಡಿರ್ತಾರೆ. ಆವಾಗ ಆ ಆರೋಪದಿಂದ ಮುಕ್ತನಾಗಬೇಕಾದ್ರೆ ಏನು ಮಾಡ್ತೀವಿ ನಾವು? ಆಣೆ ಪ್ರಮಾಣ ವಚನ ಕೊಡ್ತೀವಿ, ದೇವರ ಗುಡಿಯನ್ನು ಅಂಗಾರ ಕೊಡ್ತೀವಿ. ಅದರ ಅರ್ಥ ನಂಬಿಕೆ ಮತ್ತು ವಿಶ್ವಾಸವನ್ನು ಮೂಡಿಸುವಂಥದ್ದು. ಈ ನಂಬಿಕೆ ಮತ್ತು ವಿಶ್ವಾಸ ಮೂಡಿಸುವಂಥ ಆ ವಚನಗಳು ಹೇಗಿದಾವಂದರೆ, ಬಸವಣ್ಣನವರ ಪ್ರತಿಯೊಂದು ವಚನ ಬರೀ ನಮಗೆ ಕೊಡಲಿಲ್ಲ, ಆ ವಚನದಂತೆ ತಮ್ಮ ಬದುಕನ್ನು ಕಟ್ಟಿಕೊಂಡ್ರು. ಬರೀ ನಮಗೆ ವಚನ ಹೇಳಿ ಬಿಡಲಿಲ್ಲ, ಆ ವಚನಗಳಂತೆ ಅವರ ಜೀವನ ಇತ್ತು. ಬಹುಶಃ ಅವರು ಹೇಳ್ತಾರೆ, ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆಯಾದೊಡೆ ಎನ್ನ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ. ಎಷ್ಟು ಅದ್ಭುತ! ಭಕ್ತಿ ಸುಭಾಷೆಯ ನುಡಿಯ ನುಡಿವೆ. ನನ್ನಲ್ಲಿ ಯಾವತ್ತಿಗೂ ಕೂಡ ನನ್ನ ಮಾತುಗಳು ಹೆಂಗಿರ್ತಾವಪ್ಪ ಅಂದ್ರೆ ಇನ್ನೊಬ್ಬರ ಮನಸ್ಸನ್ನು ಅರಳಿಸುವ ರೀತಿಯಲ್ಲಿ ಇರ್ತವೆ ಹೊರತು ಇನ್ನೊಬ್ಬರಿಗೆ ಯಾವತ್ತಿಗೂ ಕೂಡ ಮನಸ್ಸಿಗೆ ನೋವಾಗುವಂತೆ ನನ್ನ ಮಾತುಗಳು ಇರೋದಿಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು ಅಂತಾರಲ್ಲ, ಹಾಗೆ ನನ್ನ ಪ್ರತಿ ಮಾತಿನೂ ಕೂಡ ಅದರಲ್ಲಿ ಒಂದಷ್ಟು ಭಕ್ತಿ ಇರುತ್ತೆ, ಅದರಲ್ಲಿ ಒಂದಷ್ಟು ಶ್ರದ್ಧೆ ಇರುತ್ತೆ, ಅದರಲ್ಲಿ ಒಂದಷ್ಟು ಗೌರವ ಇರುತ್ತೆ. ಪ್ರತಿ ಮಾತು ಕೂಡ ಆ ಮಾತು ಇನ್ನೊಬ್ಬರಿಗೆ ದಾರಿ ದೀಪವಾಗುವ ರೀತಿಯಲ್ಲಿ ಇರುತ್ತೆ ಹೊರತು ದಾರಿ ತಪ್ಪಿಸುವಂಥದ್ದಲ್ಲ. ಭಕ್ತಿ ಶುಭಾಶಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ. ಹೇಳ್ತಾರಲ್ಲ, ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತ. ಇವತ್ತು ಏನೇ ನಾನು ಒಂದು ಮಾತು ಕೊಟ್ಟರೂ ಕೂಡ ಆ ಮಾತಿನಂತೆ ನಡೆಯೋದಿದೆಯಲ್ಲ, ಅದು ಯಾರಿಗೂ ಕೂಡ ಇವತ್ತಿನ ದಿನಮಾನದಲ್ಲಿ ಆಗ್ತಾ ಇಲ್ಲ. ನಾವು ಒಪ್ಪಿಕೊಳ್ಳೇಬೇಕು. ನಾವು ಎಷ್ಟೇ ಶ್ರದ್ಧಾ ಭಕ್ತಿ ಎಲ್ಲ ಇದ್ರೂ ಕೂಡ ಒಮ್ಮೊಮ್ಮೆ ಮಾತಿನಲ್ಲಿ ತಪ್ಪು ಬಿಡ್ತೀವಿ, ನಮ್ಮ ನಡೆನುಡಿಯಲ್ಲಿ ತಪ್ಪು ಬಿಡ್ತೀವಿ, ಹೇಳೋದೊಂದು ಮಾಡೋದೊಂದು ಮಾಡ್ತಿರ್ತೀವಿ. ಅದಕ್ಕೆ ಹೇಳ್ತಾರೆ, ನಡೆಯಲ್ಲಿ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ. ನೋಡ್ರಿ, ನ್ಯಾಯ ದೇವತೆ ಕೈಯಲ್ಲಿ ಒಂದು ತಕ್ಕಡಿ ಇರುತ್ತೆ, ಆಕೆ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿಕೊಂಡಿರ್ತಾಳೆ. ನ್ಯಾಯ ದೇವತೆ ಕಲ್ಪನೆ ಮಾಡಿಕೊಳ್ಳಿ. ಯಾಕೆ? ನ್ಯಾಯ ಕೊಡುವಾಗ ಎಲ್ಲ ನ್ಯಾಯ ಏನಾಗಿರಬೇಕು? ಸಮಾನತೆಯಿಂದ ಇರಬೇಕು. ಒಬ್ಬರಿಗೆ ಹೆಚ್ಚು ಒಬ್ಬರಿಗೆ ಕಡಿಮೆ ಆಗಬಾರ್ದು. ಆ ದೃಷ್ಟಿಯಿಂದ ನ್ಯಾಯ ದೇವತೆಯ ಹಣೆಗೆ ಕಣ್ಣಿಗೆ ಪಟ್ಟೆಯನ್ನು ಕಟ್ಟಿ ಕೈಯಲ್ಲಿ ತಕ್ಕಡಿಯನ್ನು ತೋರಿಸ್ತಾರಲ್ಲ. ಯಾಕೆಂದ್ರೆ ಅದು ಸಮಾನತೆಯ ಸಂಕೇತ, ಅದು ಸಮತ್ವದ ಸಂಕೇತ. ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಮಾಡೋದಲ್ಲ, ಎಲ್ಲರಿಗೂ ಒಂದೇ ನ್ಯಾಯ, ಎಲ್ಲರಿಗೂ ಒಂದೇ ಧರ್ಮ, ಎಲ್ಲರಿಗೂ ಒಂದೇ ನೀತಿ, ಎಲ್ಲರಿಗೂ ಒಂದೇ ಆಚಾರ, ಒಂದೇ ವಿಚಾರ ಅನ್ನುವಂಥ ಸೂಚಕವಾಗಿ ಹೇಳ್ತಾನೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆಯಾದೊಡೆ. ನೋಡ್ರಿ, ಒಂದು ಕೂದಲಿನ ನೆಳೆಯಷ್ಟು ಏನಾದರೂ ಈ ವ್ಯತ್ಯಾಸ, ಏನು ವ್ಯತ್ಯಾಸ? ಒಂದು ಪರಡಿಯಲ್ಲಿ ನನ್ನ ನಡೆಯನ್ನ ಹಾಕು, ಇನ್ನೊಂದು ಪರಡಿಯಲ್ಲಿ ಆ ನಡೆಯಂತೆ ನಾನು ನಡ್ಕೊಳ್ತಾ ಇದ್ದೀನಾ, ಏನು ನಾನು ಮಾತಾಡ್ತಾ ಇದ್ದೀನಲ್ಲ ನನ್ನ ಮಾತಿನಂತೆ ನಾನು ಮುಂದುವರಿತಾ ಇದ್ದೀನಾ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡು. ಅದರಲ್ಲಿ ಒಂದು ಕೂದಲೆಳೆಯಷ್ಟು ಅಂತರ ಏನಾದರೂ ಕಂಡು ಬಂದರೆ ಎನ್ನ ನದ್ದಿ ನೀನೆದ್ದು ಹೋಗು, ನನ್ನನ್ನು ನರಕಕ್ಕೆ ಕರೆಸಿ ನೀನು ಹೋಗು ಅಂತ ಒಂದು ಸಾತ್ವಿಕ ನೆಲೆಗಟ್ಟಿನಲ್ಲಿ ಹೇಳುವಂಥ ಧೈರ್ಯವನ್ನು ಬಸವಣ್ಣನವರು ಮಾಡ್ತಾರಂದರೆ ಅವರು ಎಂತಹ ಕಾಯಕ ಜೀವಿ, ಎಂತಹ ನಡೆನುಡಿ ನೋಟದಲ್ಲಿ ಒಂದಾಗಿಸಿಕೊಂಡವರು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಇವತ್ತು ನಮ್ಮ ನಡೆಗೂ ನುಡಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ನಾವೆಲ್ಲರೂ ಕೂಡ ಬಾಹ್ಯದಲ್ಲಿ ಗೆದ್ದಿದ್ದೇವೆ, ಅಂತರಂಗದಲ್ಲಿ ಸೋತಿದ್ದೇವೆ. ಇವತ್ತು ಬಾಹ್ಯವಾಗಿ ಭಾಳ ಚಂದ ಕಾಣ್ತೀವಿ, ಅಂತರಂಗದಲ್ಲಿ ನಮ್ಮ ಮನಸ್ಸನ್ನು ಫಲಸ್ ಮಾಡ್ಕೊಂಡಿವಿ, ಮಲಿನ ಮಾಡ್ಕೊಂಡಿವಿ. ಇಂಥ ಮಲಿನ ಮಾಡಿಕೊಂಡು ನಮ್ಮ ಮನಸ್ಸು ಏನಾಗ್ತಾ ಇದೆ? ಅಧೋಮುಖವಾಗಿ ಹರಿತಾ ಇದೆ. ಅಧೋಮುಖವಾಗಿ ಹರಿಯುವಂಥದ್ದನ್ನು ಊರ್ಧ್ವಮುಖವಾಗಿ ಹರಿಯುವಂತೆ ಶಿವಶರಣರ ವಚನಗಳು, ಬಸವಣ್ಣನವರ ತತ್ವಗಳು ನಮ್ಮೆಲ್ಲರ ಮನಸ್ಸನ್ನು ಊರ್ಧ್ವಮುಖವಾಗಿ ಹರಿಯುವಂತೆ ಮಾಡ್ತವೆ. ಬಹುಶಃ ಆ ಊರ್ಧ್ವಮುಖವಾಗಿ ಹರಿಯುವಂತೆ ಮಾಡುವಲ್ಲಿ ಬೆಳಗಿನ ಅವಧಿಯಲ್ಲಿ ತಾವೆಲ್ಲರೂ ಕೂಡ ತಾಟಕ ಯೋಗವನ್ನು ನಮ್ಮ ಶೇಖಾ ಸರ್ ಭಾಳ ಅದ್ಭುತವಾಗಿ ನಿಮ್ಮೆಲ್ಲರಿಗೂ ಕೂಡ ಲಿಂಗ ಪೂಜೆಯಲ್ಲಿ ತಲ್ಲೀನರಾಗಿದ್ದರು.
ನಾನು ನೋಡಿದೆ, ಬಂದು ಗಮನಿಸಿದೆ. ಆ ಲಿಂಗ ಪೂಜನೆಯಲ್ಲಿ ತಲ್ಲೀನರಾದಾಗ ಬಹುಶಃ ನಮ್ಮ ಮನಸ್ಸು ವಿಕಾರ ಅಂತ ಹೇಳ್ತೀವಿ. ನಮ್ಮ ಮನಸ್ಸು ಬಹಳ ವಿಕಾರ, ಇದು ಮಂಗ್ಯ ಮನಸ್ಸು ಅನ್ನುವಂಥದ್ದು ಒಟ್ಟ ಚಂಚಲ ಇದು. ಈಗ ಎಷ್ಟೋ ಜನಕ್ಕೆ ಇಲ್ಲೊಂದು ಬಸವ ಕೇಂದ್ರದಲ್ಲಿ ಇಲ್ಲೊಂದು ಕಾರ್ಯಕ್ರಮ ನಡೀತೈತಿ, ಇಲ್ಲಿ ಹೋಗ್ಲೋ, ಏನು ಅಲ್ಲೊಂದು ಮನೆ ಓಪನಿಂಗ್ ಐತಿ, ಲಗ್ನ ಐತಿ, ಅಲ್ಲಿ ಹೋಗ್ಲೋ, ಮನಸ್ಸು ಗೊಂದಲ, ಯಾವ ಕಡೆ ಹೋಗಬೇಕು ಯಾವ ಕಡೆ ಬಿಡಬೇಕು ಅಂತೇಳಿ ಗೊಂದಲ. ಆದರೆ ನಿಮ್ಮೆಲ್ಲರ ಮನಸ್ಸು ಏನಾಗೈತಿ, ಇಲ್ಲ ಈ ಬಸವ ಕೇಂದ್ರದಲ್ಲಿ ನಡೆಯುವಂಥ ಬಸವ ಸ್ಮರಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಲಿಂಗ ಪೂಜೆಯಲ್ಲಿ ತಲ್ಲೀನರಾದಾಗ ಅದರಿಂದ ಬರುವಂಥ ಒಂದಷ್ಟು ಶಕ್ತಿಯನ್ನು ನಾನು ಪಡ್ಕೋಬೇಕು ಅನ್ನುವಂಥ ಭಾವದಿಂದ ಬಂದಿದ್ದೀರಲ್ಲ, ನಿಮ್ದು ಎಂಥ ಭಾವ! ಯಾಕೆಂದರೆ ಆ ಲಿಂಗ ಪೂಜೆ ಬರೀ ಲಿಂಗ ಪೂಜೆ ಅಲ್ಲ, ಅದು ತನು ಮನ ಶುದ್ಧಿಯನ್ನು ಮಾಡುವಂಥದ್ದು, ಭಾವಶುದ್ಧಿಯನ್ನು ಮಾಡುವಂಥ ಪವಿತ್ರ ಪೂಜೆ. ಇದು ವಚನ ಸಾಹಿತ್ಯ ಕೊಟ್ಟಿರುವಂಥ ಬಹುದೊಡ್ಡ ಕೊಡುಗೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ನಾವು ಈ ಲಿಂಗ ಪೂಜೆ ಮಾಡಿಕೊಳ್ಳುವಂಥದ್ದನ್ನು ಏನೇನೋ ಅರ್ಥದಲ್ಲಿ ಕಲ್ಪನೆ ಮಾಡಿಕೊಂಡು ನಮ್ಮಲ್ಲೇ ಪಂಗಡ ಬಸವನ್ನ ಯಾವುದೇ ಪಂಗಡ ಮಾಡ್ರಿ, ನನ್ನೊಂದು ಇಂಥ ಒಂದು ಪಂಗಡಕ್ಕೆ ಸೇರಿಸಿ ಅಂತ ಹೇಳಿಲ್ಲ. ಅವನು ಹೇಳಿದ್ದು ಮನುಷ್ಯ ಪಂಗಡ, ಯಾವುದೇ ಜಾತಿ ಮತ ಧರ್ಮ ಮೀರಿರುವಂಥ ಪಂಗಡ ಮಾಡ್ರಿ, ನೀವೆಲ್ಲರೂ ಒಂದು ಅನ್ನುವಂಥ ತತ್ವದಲ್ಲಿ ಲಿಂಗ ಪೂಜೆಯನ್ನು ಮಾಡ್ರಿ ಅಂತ ತಿಳ್ಕೊಂಡು ಬಸವಣ್ಣನವರು ಕೊಟ್ಟ ಈ ವಚನ ಸಾಹಿತ್ಯದ ಅತ್ಯುನ್ನತ ತತ್ವವಾಗಿ ಇವತ್ತು ಲಿಂಗಾಂಗ ಸಾಮರಸ್ಯವನ್ನು ಮೂಡಿಸುವಂಥ ಲಿಂಗ ಪೂಜೆಯಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಿದ್ರಿ. ಇಲ್ಲಿ ಅಂಗ ಮತ್ತು ಲಿಂಗ. ಅಂಗ ಅಂದರೆ ಕಾಯ, ದೇಹ, ಆತ್ಮ. ಲಿಂಗ ಅಂದರೆ ಪರಮಾತ್ಮ. ಆತ್ಮ ಮತ್ತು ಪರಮಾತ್ಮನ ಅನುಸಂಧಾನ ಮಾಡುವಂಥದ್ದು. ಆತ್ಮ ಪರಮಾತ್ಮ ಅಂದರೆ ಕೆಲವರು ಹೇಳ್ತಾರೆ ಆತ್ಮ ಬೇರೆ ಪರಮಾತ್ಮ ಬೇರೆ. ಇವತ್ತು ಭಕ್ತಿ ಚಳವಳಿಯಲ್ಲಿ ಬಂದಾಗ ಶಂಕರಾಚಾರ್ಯ ಆಗಿರ್ಬೋದು, ರಾಮಾನುಜಾಚಾರ್ಯರಾಗಿರ್ಬೋದು, ಮಧ್ವಾಚಾರ್ಯರಾಗಿರ್ಬೋದು, ಬೇರೆ ಬೇರೆ ಅವರದೇ ಆದಂಥ ತತ್ವಗಳನ್ನು ಅಲ್ಲಿ ಏಕತ್ವದಿಂದ ಅನೇಕತ್ವ ಮಾಡಿದವರು ಇದ್ದಾರೆ, ಅನೇಕತ್ವದಿಂದ ದೈವತ್ವ ಏಕತ್ವ ಮಾಡಿದವರು ಕೂಡ ಇದ್ದಾರೆ. ಆದರೆ ಬಸವಣ್ಣನವರು ಅನೇಕತ್ವದಿಂದ ಏಕತ್ವ ಮಾಡಿದಂಥವ್ರು. ನಾವೆಲ್ಲ ಚದುರಿ ಬೇರೆ ಬೇರೆ ಜಾತಿ ಪಂಗಡಗಳಲ್ಲಿ ವಿಭಜನೆಯಾಗಿ ನಮ್ಮನ್ನೇ ನಾವು ಆತ್ಮಾಹುತಿ ಮಾಡಿಕೊಳ್ಳುವಂಥದ್ದು ನೋಡ್ತಾ ಇದ್ದೀವಲ್ಲ. ಇವತ್ತು ರಾಷ್ಟ್ರದ ಜಗತ್ತಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದಾಗ ಯುದ್ಧ ನಿಲ್ತಾನೇ ಇಲ್ಲ. ಒಂದು ತಿಂಗಳಕ್ಕಿಂತಲೂ ಹೆಚ್ಚು ಕಾಲ ಯುದ್ಧ ನಡೀತಾ ಇದೆ. ಯಾತಕ್ಕೆ ಯುದ್ಧ? ವ್ಯಕ್ತಿಗತ ವೈಯಕ್ತಿಕ ಪ್ರತಿಷ್ಠೆಗಾಗಿ. ಅವರು ಯುದ್ಧ ಮಾಡೋದಿರಲಿ, ಸಾಮಾಜಿಕವಾಗಿ ಆರ್ಥಿಕವಾಗಿ ಎಷ್ಟೊಂದು ನಷ್ಟವಾಗ್ತಾ ಇದೆ, ಎಷ್ಟೊಂದು ಜೀವಗಳು ಬಲಿಯಾಗ್ತಾ ಇದ್ದಾವೆ, ಇದನ್ನು ಯಾಕೆ ನಾವು ಆಲೋಚನೆ ಮಾಡ್ತಾ ಇಲ್ಲ? ಬಹುಶಃ ಇದೆಲ್ಲವನ್ನ ಆಲೋಚನೆ ಮಾಡಲಿಕ್ಕೆ ಹಚ್ಚುವಂಥವರು ಯಾರಪ್ಪ ಅಂತಂದರೆ ಬಸವಾದಿ ಶಿವಶರಣರ ಇಂಥ ತತ್ವಗಳು, ಚಿಂತನೆಗಳು. ಹಾಗಾಗಿ ಈ ಆತ್ಮ ಮತ್ತು ಪರಮಾತ್ಮನನ್ನು ಅನುಸಂಧಾನ ಮಾಡಿಸಿಕೊಳ್ಳುವಂಥ ಒಂದು ಆಧ್ಯಾತ್ಮಿಕ ಐಕ್ಯತೆಯೇ ಈ ಲಿಂಗ ಸಾಮರಸ್ಯ, ಈ ಲಿಂಗ ಪೂಜೆ ಅನ್ನುವಂಥದ್ದು. ಇಷ್ಟಲಿಂಗ ಪ್ರಾಣಲಿಂಗ ಅನ್ನುವಂಥ ಭಾವದಿಂದ ಎಲ್ಲರೂ ಕೂಡ ನಿಮ್ಮ ಎಡಗೈಯಲ್ಲಿ ಲಿಂಗವನ್ನು ಇಟ್ಟುಕೊಂಡು ತದೇಕ ನಿಮ್ಮ ದೃಷ್ಟಿ ಎಲ್ಲಿ ಇರಲಿಲ್ಲ, ನೇರವಾಗಿ ಆ ಲಿಂಗದ ಮೇಲೆ ಇತ್ತು. ನೋಡಿದೆ ನನಗೂ ಯಾಕೆ ಬೇಗ ಬಂದು ನಾನು ಆ ಲಿಂಗ ಪೂಜೆಯಲ್ಲಿ ಭಾಗಿ ಆಗಲಿಲ್ಲ ಅನ್ನುವಂಥ ಒಂದಷ್ಟು ನನ್ನ ಮನಸ್ಸು ತೊಳಲಾಡ್ತು. ಯಾಕಂದರೆ ಅಂಥ ಶಕ್ತಿ ಆ ಲಿಂಗ ಪೂಜೆಯಲ್ಲಿದೆ, ಆ ಆಧ್ಯಾತ್ಮಿಕತೆಯಲ್ಲಿದೆ. ಕೇವಲ ನಮ್ಮ ಶೇಖಾ ಸರ್ ಹೇಳ್ತಾ ಹೇಳಿದರು, ಇದು ಕೇವಲ ಲಿಂಗ ಪೂಜೆ ಅನ್ನುವಂಥದ್ದು ಭಗವಂತನನ್ನು ಓಲೈಸಿಕೊಳ್ಳುವಂಥದ್ದಲ್ಲ. ಇದು ಎಲ್ಲ ನನ್ನ ದೇಹವನ್ನು ರಕ್ಷಣೆ ಮಾಡಿಕೊಳ್ಳುವಂಥ ರಕ್ಷಾ ಕವಚ ಇದು. ಅದಕ್ಕೆ ಬಸವಣ್ಣನವರು ಅಷ್ಟಾವರಣ ಅಂತ ಕೊಟ್ಟರು. ಅಷ್ಟಾವರಣ: ಗುರು ಲಿಂಗ ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ. ಎಂಥ ಅದ್ಭುತ! ಗುರು ಅನ್ನುವಂಥದ್ದು ಏನು? ಬೇರೆ ಏನೂ ಅಲ್ಲ, ನಿನ್ನಲ್ಲಿರುವಂಥ ಅಜ್ಞಾನವನ್ನು ಕಳೆದು ಜ್ಞಾನದ ಬೆಳಕನ್ನು ನೀಡುವಂಥವ ಗುರು. ಆದರೆ ಲಿಂಗ ಅನ್ನುವಂಥದ್ದು ನನ್ನನ್ನು ನಾನು ಅರಿತುಕೊಳ್ಳೋದು, ನನ್ನ ಕಾಯ ಮತ್ತು ಲಿಂಗ, ಅಂಗ ಲಿಂಗ ಎರಡು ಸಾಮರಸ್ಯವಾಗುವಂಥದ್ದು. ಜಂಗಮ ಅಂದರೆ ಶರಣೆ. ಆ ಜಂಗಮರು ಏನು ಅವರ ಪಾತ್ರ? ಅವರು ಜ್ಞಾನ ದಾಸೋಹವನ್ನು ಮಾಡ್ತಾ ಇರುವಂಥದ್ದು. ಜಂಗಮರಿಗೆ ಯಾಕೆ ನಾವು ಗೌರವ ಕೊಡಬೇಕಂದ್ರೆ, ಜಂಗಮರು ಈ ಲೋಕದ ಹಂಗು ತೊರೆದವರು. ಅವರಿಗೆ ಯಾವುದೇ ಆಸೆ ಆಕಾಂಕ್ಷೆಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲವುಗಳನ್ನು ಮೀರಿ ವೈರಾಗ್ಯವನ್ನು ತಾಳಿ ಈ ಬದುಕಿನ ಸತ್ಯ ದರ್ಶನದ ಬೆಳಕನ್ನು ನೀಡುವಂಥವರಿಗೆ ನಾವು ಜಂಗಮರು ಅಂತ ಕರಿತೀವಿ.
ಅಂಥ ಜಂಗಮರ ದರ್ಶನವಾಗಿರಲಿ ಅಥವಾ ಅಂಥ ಜಂಗಮರ ಜೊತೆಗೆ ಒಡನಾಟ ನಾವು ಮಾಡ್ಕೊಂಡ್ವಿ ಅಂದರೆ ಅದೂ ಕೂಡ ನಮ್ಮ ಜೀವನದ ಒಂದು ಅತಿ ಅಮೂಲ್ಯವಾದಂಥ ಕ್ಷಣ ಅಂತ. ಹಾಗಾಗಿ ಈ ಗುರು ಲಿಂಗ ಜಂಗಮ, ಹಾಗೇನೇ ವಿಭೂತಿ. ನಾವೆಲ್ಲರೂ ಕೂಡ ವಿಭೂತಿ ಹಚ್ಕೊಂಡಾಗ ನಮ್ಮ ಮುಖದ ಕಾಂತಿನೇ ಬೇರೆ ಆಗುತ್ತೆ. ನೋಡಿ, ನೀವು ಒಬ್ಬ ಶರಣರ ವಿಭೂತಿ ಧರಿಸಿರುವಂಥ ಮುಖಲಕ್ಷಣವನ್ನು ನೋಡಿದಾಗ ಎಲ್ಲೋ ಒಂದಷ್ಟು ಕಾಂತಿ, ಅದರಲ್ಲಿರುವಂಥ ಒಂದಷ್ಟು ದೈವತ್ವ, ಅಲ್ಲಿರುವಂಥ ಆ ಶರಣರ ಬಹುಶಃ ನಾವೇನಾದರೂ ತಪ್ಪು ಮಾಡಕತ್ತಿದ್ವಿ ಅಂದ್ರೆ ಆ ವಿಭೂತಿ ಎಚ್ಚರಿಸುತ್ತೆ ನಮಗೆ. ಬಹುಶಃ ನಾನು ಏನಾದರೂ ತಪ್ಪು ಮಾಡಿದ್ರೆ ಅಂದ್ರೆ ನನ್ನ ಕೊಳ್ಳಲ್ಲಿರುವಂಥ ಲಿಂಗ ಎಚ್ಚರಿಸುತ್ತೆ. ಅಂದರೆ ನಿನ್ನ ಜೀವನದಲ್ಲಿ ನೀನು ಯಾವಾಗಲೂ ಎಚ್ಚರಿಕೆಯಿಂದ ನಡೆ, ಧರ್ಮ ಮಾರ್ಗದಿಂದ ನಡೆ. ಯಾವುದು ನೀತಿ, ಯಾವುದು ಅನೀತಿ, ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ನ್ಯಾಯ, ಯಾವುದು ಅನ್ಯಾಯ, ಇವುಗಳೆಲ್ಲವನ್ನ ತಿಳಿದುಕೊಂಡು ಒಳ್ಳೆಯದನ್ನೇ ಮಾಡು, ಒಳ್ಳೆಯದನ್ನೇ ಮಾಡು, ಒಳ್ಳೆಯ ಕೆಲಸ ನಿನ್ನಿಂದ ಆಗಲಿ ಅಂತ ತಿಳ್ಕೊಂಡು ಆ ವಿಭೂತಿ ನಮ್ಮೆಲ್ಲರನ್ನ ಸನ್ಮಾರ್ಗಕ್ಕೆ ತೆಗೆದುಕೊಂಡು ಹೋಗುತ್ತೆ. ಹಾಗೇನೇ ರುದ್ರಾಕ್ಷಿ ಮಾಲೆ ನಮ್ಮನ್ನು ಒಂದಷ್ಟು ಜಪ ತಪ ಧ್ಯಾನದಲ್ಲಿ ಲೀನವಾಗಲಿಕ್ಕೆ ಆ ರುದ್ರಾಕ್ಷಿ ಮಾಲೆ ನಮಗೆ ಶಕ್ತಿಯಾಗಿ ನಿಲ್ಲುತ್ತೆ. ಹಾಗೇನೆ ಮಂತ್ರ, ಪಂಚಾಕ್ಷರಿ ಮಂತ್ರ, ಓಂ ನಮಃ ಶಿವಾಯ. ಎಲ್ಲರೂ ಒಮ್ಮೆ ಜೋರಾಗಿ ಕಣ್ಮುಚ್ಚಿ ಸ್ವಲ್ಪ ಪಂಚಾಕ್ಷರಿ ಮಂತ್ರವನ್ನು ಹೇಳೋಣ. ಎಲ್ಲರೂ ಕಣ್ಮುಚ್ಚಿ ದೀರ್ಘವಾಗಿ ಉಸಿರನ್ನು ಒಳಗಡೆ ತೆಗೆದುಕೊಳ್ಳಿ. ಹಾಗೆ ದೀರ್ಘವಾಗಿ ಉಸಿರನ್ನು ಹೊರಗಡೆ ಬಿಡಿ. ನಾನು ಹೇಳ್ತಾ ಹೋಗ್ತೀನಿ, ತಾವು ಕೂಡ 1 ನಿಮಿಷಗಳ ಕಾಲ ಈ ಪಂಚಾಕ್ಷರಿ ಮಂತ್ರವನ್ನು ನಾವು ಪಠನ ಮಾಡಿದಾಗ ನಮ್ಮ ದೇಹದಲ್ಲಾಗುವಂಥ ಒಂದಷ್ಟು ವ್ಯತ್ಯಾಸವನ್ನು ಗಮನಿಸೋಣ. ನಿಮ್ಮ ಮನಸ್ಸು ಪಂಚಾಕ್ಷರಿ ಮಂತ್ರದ ಉಚ್ಚಾರಣೆಯಲ್ಲೇ ಇರಲಿ. ಮನೆಯಾಗ ಯಾರೋ ಬರಾಕತ್ತಿದ್ರು, ಹೇಳಿ ಬಂದಿದ್ದೆ, 10 ಕಣ್ರಿಗೆ ಬರಾಕತ್ತಿದ್ದೆ, ಬರ್ತೀನಿ ಅಂತೇಳಿ ಹಿಂಗೆ ಮನಸ್ಸು ತೊಳೆದಾಡ್ತಾ ಇರುತ್ತೆ. ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತಿದ್ದೀನಿ ಅಂತೇಳಿ ಅದನ್ನೆಲ್ಲ ಸರಿಸಿ ಮನಸ್ಸನ್ನು ಏಕಾಗ್ರತೆಗೆ ತಂದುಕೊಂಡು ನೀವು ಈಗೆಲ್ಲರೂ ಕೂಡ ನಾವು ಇವತ್ತು ಈ ಒಂದು ಅನುಭವ ಮಂಟಪ ಗುಡಿದಗುಡ್ಡದ ಈ ಒಂದು ಬಸಮ್ಮ ಮಂಗಳಗುಡ್ಡ ಕಲ್ಯಾಣ ಮಂಟಪದಲ್ಲಿಲ್ಲ, 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಇದ್ದೇವೆ ಅನ್ನುವಂಥ ಭಾವವನ್ನು ಓಂ ನಮಃ ಶಿವಾಯ. 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 ನಿಧಾನವಾಗಿ ನಿಮ್ಮ ಉಸಿರನ್ನು ದೀರ್ಘವಾಗಿ ಒಳಗಡೆ ತೆಗೆದುಕೊಳ್ಳೋದು, ಹಾಗೆ ದೀರ್ಘವಾಗಿ ಉಸಿರನ್ನು ಹೊರಗಡೆ ಬಿಡುವಂಥ ಒಂದು 5 ಬಾರಿ ಈ ಪ್ರಕ್ರಿಯೆಯನ್ನು ಮಾಡಿ, ನಂತರದಲ್ಲಿ ಎಲ್ಲರೂ ನಿಮ್ಮ 2 ಕೈಗಳನ್ನು ಕೈ ಮುಗಿಯುವಂಥ ಸ್ಥಿತಿಯಲ್ಲಿದ್ದುಕೊಂಡು ಜೋರಾಗಿ ದೀರ್ಘವಾಗಿ ಸ್ವಲ್ಪ ಉಜ್ಜುತ್ತಾ ಅಲ್ಲಿ ಬರುವಂಥ ಒಂದಷ್ಟು ಶಾಖದ ಸ್ಪರ್ಶವನ್ನು ತಮ್ಮ ಕಣ್ಣುಗಳ ಮೇಲೆ ಸ್ಪರ್ಶ ಮಾಡಿ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಹುಶಃ ಈ ಮಂತ್ರದ ಶಕ್ತಿ ಬಹುಶಃ ನಮಗೆ ಕರುಣಿಸಿದ್ದು
ಬಸವಾದಿ ಶಿವಶರಣರು. ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಈ ಮಂತ್ರ ಹಾಗೆ ಪಾದೋದಕ ಜೊತೆಗೆ ಪ್ರಸಾದ, ಇವು 8 ಅಷ್ಟಾವರಣ. ಆವರಣ ಅಂದರೆ ರಕ್ಷಣೆ. ಯಾರು ನಮ್ಮ ಜೀವನದಲ್ಲಿ ಈ ಅಷ್ಟಾವರಣ ಏನು ಬಸವ ಧರ್ಮದಲ್ಲಿ ಹೇಳಿರುವಂಥ ಈ ಅಷ್ಟಾವರಣವನ್ನು ನಿತ್ಯ ಜೀವನದಲ್ಲಿ ನಾವು ಒಂದಷ್ಟು ಕಾಲ ಅನುಸರಿಸಿದರೆ ನಮ್ಮ ದೇಹದ ರಕ್ಷಾ ಕವಚವಾಗಿ ಇವೆಲ್ಲವೂ ಕೂಡ ನಿಲ್ತವೆ. ಯಾಕಂದರೆ ನಿಮಗೆ ಲಿಂಗ ಪೂಜೆ ಮಾಡ್ತಾ ಮಾಡ್ತಾ ಆ ಲಿಂಗದ ಶಕ್ತಿಯನ್ನು, ಆ ಲಿಂಗದಿಂದ ನಮ್ಮ ಆರೋಗ್ಯದ ಮೇಲಾಗುವಂಥ ಪರಿಣಾಮವನ್ನು ಕೂಡ ಅವರು ಹೇಳ್ತಾ ಹೋದ್ರಲ್ಲ. ಯಾಕೆ ಅಂದರೆ ಅಂಥ ಶಕ್ತಿ, ಇದೊಂದು ನಮ್ಮ ದೇಹದ ರಕ್ಷಾ ಕವಚ. ಈಗೊಂದು ಬ್ಯಾಂಕ್ ಐತಂದ್ರೆ ಆ ಬ್ಯಾಂಕಿನಲ್ಲಿ ಒಡವೆ ಇರ್ತವೆ, ಹಣ ಇರುತ್ತೆ. ಅದರ ಸುರಕ್ಷಿತವಾಗಿ ದೊಡ್ಡದೊಂದು ಲಾಕರ್ ಮಾಡಿರ್ತಾರೆ ಅಲ್ವಾ? ಒಂದು ಲಾಕರ್ ಮಾಡಿ ಅಷ್ಟೇ ಬಿಟ್ಟಿರ್ತಾರೆ. ಹಾಗೇನೆ ಆ ಇಡೀ ಬ್ಯಾಂಕಿಗೆ ಒಂದು ದೊಡ್ಡದಾದಂಥ ಬಾಗಿಲಿರ್ತೈತಿ, ಅದಕ್ಕಿಷ್ಟುದ್ದ ಒಂದು ಗೋದ್ರೇಜ್ ಏನು ಚಾವಿ ಇರುತ್ತೆ. ಯಾಕೆ? ಬ್ಯಾಂಕ್ ರಕ್ಷಣೆ ಆಗಬೇಕು. ಕಳ್ಳಕಾಕರಿಂದ ಅದು ಏನಾಗಬಾರ್ದು, ಲೂಟಿ ಆಗಬಾರ್ದು. ಅಷ್ಟೇ ಬಿಟ್ಟಿರ್ತಾರೆ. ದೊಡ್ಡದೊಂದು ಕಂಪೌಂಡ್ ಕಟ್ಟಿರ್ತಾರೆ. ಕಂಪೌಂಡ್ ಕಟ್ಟಿ ಅಷ್ಟೇ ಬಿಡ್ತಾರೆ. ಅದಕ್ಕೊಂದು ಗೇಟು, ಎಂಥದ್ದು ಬಲವಾದ ಗೇಟು, ಒತ್ತಿದ್ರೆ ಬರೋದಿಲ್ಲ ಅದು. ಅಷ್ಟೇ ಗೇಟ್ ಹಾಕಿ ಕಂಪೌಂಡ್ ಹಾಕಿಬಿಟ್ಟಿರ್ತಾರೆ. ಕಂಪೌಂಡ್ ಮೇಲೆ ಮತ್ತೆ ಗಾಜಿನ ಚೂರು ಹಾಕಿರ್ತಾರೆ. ಗಾಜಿನ ಚೂರು ಅಷ್ಟೇ ಅಲ್ಲ, ಮತ್ತೆ ತಂತಿ ಬೇಲಿ ಸುತ್ತಿರ್ತಾರೆ. ನೋಡಿರಿ, ಈಗ ನೀವು ಮನೆ ಬಿಟ್ಟು ಹೊರಗೆ ಯಾರು ಇಲ್ಲ ಹೊರಗೆ ಬರಬೇಕಾದ್ರೆ ನಾವು ಕೂಡ ಏನು ಮಾಡ್ತೀವಿ, ಕೀಲಿ ಹಾಕ್ಕೊಂಡ ಬರ್ತೀವಿ. ಯಾಕೆ? ಅದರ ರಕ್ಷಣೆ ಆಗಬೇಕಲ್ಲ. ಯಾಕೆ? ಕಳ್ಳಕಾಕರು ಹೆಚ್ಚಾಗ್ಯಾರ, ಮೋಸಗಾರರು ಹೆಚ್ಚಾಗ್ಯಾರ. ಬಹುಶಃ ನಾನು ಅನ್ಕೋತೀನಿ, ಬಸವಾದಿ ಶಿವಶರಣರ ತತ್ವವನ್ನು ನಾವೆಲ್ಲರೂ ಕೂಡ ಪರಿಪಾಲನೆ ಮಾಡಿದ್ರೆ ಇವತ್ತು ನಮ್ಮ ಮನೆಗೆ ಬಾಗಿಲಿರಲಿ, ಆದರೆ ಬಾಗಿಲಕ್ಕೆ ಒಂದು ಚಿಲಕ್ ಇದ್ದಿದ್ರೆ ಸಾಕಾಗಿತ್ತು. ಯಾವ ಕೀಲಿನೂ ಬೇಕಾಗಿದ್ದಿಲ್ಲ, ಯಾವ ಗೋದ್ರೆ ಚಾವಿನೂ ಬೇಕಾಗಿರಲಿಲ್ಲ. ಅಷ್ಟೇ ಅಲ್ಲ, ಇವತ್ತು ನಾವೆಲ್ಲ CCTV ಕ್ಯಾಮ್ರಾವನ್ನು ಅಳವಡಿಸಿ ನಮ್ಮ ಮನೆಗೆ ಯಾರು ಬರ್ತಾರೆ, ಯಾರು ಹೋಗ್ತಾರ, ನಾವು ಮನೆ ಬಾಗಿಲ ಸುಲಭವಾಗಿ ತೆಗೆಯೋದಿಲ್ರಿ. ನಾವು ಎಲ್ಲ ಬಂದು ಇರ್ತಾವೆ. ಸಣ್ಣದೊಂದು ಬಾಗಿಲದಾಗ ಒಂದು ಸೂಕ್ಷ್ಮವಾಗಿ ನೋಡುವಂಥ ಒಂದು ಸಣ್ಣ ಕಿಂಡಿ ಮಾಡಿರ್ತೀವಿ. ಯಾರು ಅವರು ಒದರೋದಿಲ್ಲ, ಈಗ ಒದರಕ್ಕೆ ಶಕ್ತಿನೇ ಇಲ್ಲ. ಕಾಲಿಂಗ್ ಬೆಲ್ ಮಾಡ್ತಾರೆ. ಕಾಲಿಂಗ್ ಬೆಲ್ ಮಾಡೋಣ, ನಾವೇನು ಮಾಡ್ತೀವಿ, ಹೊರಗೆ ಯಾರು ಅದಾರ ಅಂತ ತಿಳ್ಕೊಂಡು ಇನ್ನೂ ಬಾಗಿಲ ತೆಗೆಯೋದಿಲ್ಲ. ಯಾಕೆ? ಬಾಗಿಲ ತೆಗೆದ್ರೆ ಯಾರು ಆಗಂತುಕರು ಯಾವಾಗ ಹೆಂಗೆ ಬರ್ತಾರೋ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಸಣ್ಣ ಕಿಂಡಿಯಾಗಿ ನೋಡ್ತೀವಿ, ಇವನ್ ನಮ್ಮವದಾನ ಬಾ ಅಂತೀವಿ. ಆದರೆ ಬಸವಾದಿ ಶಿವಶರಣರು ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ ಅಂತ ತಿಳ್ಕೊಂಡು ಅವತ್ತು ಹೇಳಿರಲ್ಲ. ಇವತ್ತೇನಾರ ಬಂದವ್ರಿಗೆ ಎಲ್ಲರಿಗೆ ಬಾ ಅಂತೇಳಿ ಅಂದ್ವಿ ಅಂದ್ರೆ, ಯಾಕೆ ಈ ಮಾತು ಹೇಳಕತ್ತಿ ಅಂದ್ರೆ ಪರಿಸ್ಥಿತಿ ಭಾಳ ವಿಕೋಪಕ್ಕಾಗಿದೆ. ಇವತ್ತು ನಾವೆಲ್ಲ ತತ್ವ ಸಿದ್ಧಾಂತಗಳನ್ನು ಗಾಳಿಗೆ ತೂರಿ ಬದುಕ್ತಾ ಇದ್ದೀವಿ. ಅದಕ್ಕೆ ಬಸವಣ್ಣನವರು ನಮಗೆ ಎಚ್ಚರಿಸ್ತಾರೆ. ಒಲ್ಲೆನೆಂಬುದು ವೈರಾಗ್ಯ, ಒಲಿವೆನೆಂಬುದು ಕಾಯಗುಣ. ಆವ ಪದಾರ್ಥವಾದಡೇನೋ ತಾನಿದ್ದೆಡೆಗೆ ಬಂದುದ, ಲಿಂಗಾರ್ಪಿತವ ಮಾಡಿ ಭೋಗಿಸುವುದೇ ಆಚಾರ. ಕೂಡಲ ಸಂಗಮ ದೇವರ ನೊಲಿಸಿ ಬಂದ ಪ್ರಸಾದ, ಕಾಯವ ಕೆಡಿಸಲಾಗದು. ಇದುವರೆಗೆ ಬೆಳಗ್ಗೆ ನೀವೇನು ಲಿಂಗ ಪೂಜೆ ಮಾಡಿದ್ರಲ್ಲ, ಆ ಲಿಂಗ ಪೂಜೆಯ ಮೂಲಕ ನಾವು ಏನು ತತ್ವವನ್ನು ಪಡ್ಕೋತೀವಂದ್ರೆ, ಏನು ಸಿದ್ಧಾಂತವನ್ನು ತಿಳ್ಕೊತೀವಂದ್ರೆ, ಒಲ್ಲೆನೆಂಬುದು ವೈರಾಗ್ಯ. ನೋಡ್ರಿ, ನಿಮ್ಗೆ ಒಂದು 10 ರೂಪಾಯಿ ತಗೊಂಡ್ರೆ ನಾವು ಒಲ್ಲೆ ಅಂತೀವಿ, ಏನಂತೀವಿ, ಅಂತೀವಿ. ಬೇಡ ಅಂದ್ರೆ ಅದೊಂದು ವೈರಾಗ್ಯ. ಒಲ್ಲೆನೆಂಬುದು ವೈರಾಗ್ಯ, ಒಲಿವೆನೆಂಬುದು ಕಾಯಗುಣ. ಅದಾಗಲೇ ಒಲದು ನಿನಗೆ ಬಂದೈತಂದಾಗ ಕಾಯಗುಣ, ನಿನ್ನ ಶ್ರಮ, ನಿನ್ನ ಪರಿಶ್ರಮಕ್ಕೆ ಏನಾದರೂ ಒಲೆದು ಬಂದು ಅದನ್ನು ತಗೋರಿ ಅಂತ ಕೊಟ್ಟಾಗ ಅದನ್ನು ಒಲ್ಲೆ ಅನ್ನಬೇಡ, ಅದು ವೈರಾಗ್ಯ ತಾಳಬೇಡ. ಯಾಕೆ? ನಿನ್ನ ಪರಿಶ್ರಮಕ್ಕೆ ತಕ್ಕಂತೆ ಏನಾದರೂ ಬಂದಿರ್ತೈತಲ್ಲ, ಬಂದಿದ್ದು. ಅದಕ್ಕೆ ಹೇಳ್ತಾರೆ, ಆವ ಪದಾರ್ಥವಾದನೇನು. ಯಾವುದೇ ಪದಾರ್ಥ ಇರಲಿ, ನಿನ್ನ ಕಾಯ, ನಿನ್ನ ಶ್ರಮ, ನಿನ್ನ ಕಾಯಕ ತತ್ವದಿಂದ ಅದು ಹಾಗೆ ಒಲಿದು ನಿನ್ನ ಹತ್ರ ಬಂದಾಗ ವೈರಾಗ್ಯವನ್ನು ತಾಳದೆ ಅದನ್ನು ಏನು ಮಾಡ್ಕೋ, ಸ್ವೀಕಾರ ಮಾಡು. ತಾನಿದ್ದೆಡೆಗೆ ಬಂದುದ ಲಿಂಗಾರ್ಪಿತವ ಮಾಡು. ನೋಡ್ರಿ, ಮತ್ತೆ ಅದರಲ್ಲಿ ಒಂದಷ್ಟು ಲಿಂಗಾರ್ಪಿತ ಲಿಂಗಕ್ಕೆ ಅರ್ಪಣೆ ಮಾಡು, ಭಗವಂತನಿಗೆ ಅರ್ಪಣೆ ಮಾಡು. ಭೋಗಿಸುವುದೇ ಆಚಾರ. ಅಂದರೆ ನಿನ್ನ ಕಾಯಕದಿಂದ, ನಿನ್ನ ಶ್ರಮ ಸಂಸ್ಕೃತಿಯಿಂದ, ನಿನ್ನ ದುಡಿದ ಶಕ್ತಿಯಿಂದ ಬಂದಿರುವಂಥ ಯಾವುದೇ ಪದಾರ್ಥವನ್ನು ಅದರ ಮೇಲೆ ವೈರಾಗ್ಯವನ್ನು ತಾಳಬೇಡ. ಹೋಗ್ಲಿ ಬಿಡು, ಹಾಳಾಗ್ಲಿ ಬಿಡು, ಅದು ಆಗ್ಲಿ ಬಿಡು ಅನ್ಬೇಡ. ಅದನ್ನು ಸ್ವೀಕಾರ ಮಾಡಿ ಬಂದುದನ್ನು ಉಂಡು. ಅದಕ್ಕೆ ಹೇಳ್ತಾರೆ, ಯಾವುದೇ ಕಾಯಕ ಮಾಡು, ಮೇಲು ಕೀಳು ಇಲ್ಲದೇನೆ ಆ ಬಂದುದನ್ನು ಉಂಡು ನೀನೇನು ಮಾಡು, ಒಂದಷ್ಟು ದಾನದ ರೂಪದಲ್ಲಿ, ದಾಸೋಹ ರೂಪದಲ್ಲಿ ಕೊಡು. ಇದೇ
ಭೋಗಿಸುವ ಆಚಾರ. ಇದೇ ನಿಜವಾದ ಆಚಾರ. ಕೂಡಲ ಸಂಗಮ ದೇವರ ನೊಲಿಸಿ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು. ಈ ದೇಹ ಬಂದದಲ್ಲ, ಇದಕ್ಕೊಂದಷ್ಟು ಕಾಯಕ ಐತಿ. ಈ ಕಾಯಕ ಮಾಡು. ಅದಕ್ಕೆ ಹೇಳ್ತಾರೆ ಡಿವಿಜನ್, ಇರುವ ಕೆಲಸವ ಮಾಡು ಕಿರಿದೆನ್ನದೆ ಮನವಿಟ್ಟು, ದೊರೆತುದನ ಹಸಾದವೆಂದುಣ್ಣು ಬನಗದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ. ನನಗೆ ಬಂದಿರುವಂಥ ಕೆಲಸ ಇದು ದೊಡ್ಡದು ಇದು ಸಾಂದು ಅಂತ ಭೇದ ಭಾವ ಮಾಡಬೇಡ. ನಿನ್ನ ಕೆಲಸದಿಂದ ಬಂದಿರುವಂಥ ಆ ಅಲ್ಪ ಪದಾರ್ಥವನ್ನ ಸ್ವೀಕಾರ ಮಾಡಿ ಒಂದಷ್ಟು ಲಿಂಗಾರ್ಚನೆ ಮಾಡು, ಲಿಂಗ ಪೂಜೆ ಮಾಡು, ಅದರಲ್ಲಿ ಒಂದಷ್ಟು ದಾಸೋಹ ಮಾಡು. ಇದು ನಿಜವಾದ ಆಚಾರ. ಇದು ನಮ್ಮ ಕೂಡಲ ಸಂಗನ ದೇವವನ್ನು ಉಳಿಸುವಂಥ ಒಂದು ಶಕ್ತಿ, ದಾರಿ. ಅದಕ್ಕೆ ಯಾವುದೇ ಪ್ರಸಾದವನ್ನು ಕೆಡಿಸಬೇಡ. ಅದು ಕಾಯನ ಆಗಿರಲಿ, ಪದಾರ್ಥನೇ ಆಗಿರಲಿ. ಹೇಳೋದಿಲ್ಲ, ಈಗ ನಾವು ನೀವೆಲ್ಲರೂ ಕೂಡ ಪ್ರಸಾದ ಮಾಡುವಂಥ ಸಂದರ್ಭದಾಗ ಯಾರಾದರೂ ಹೆಚ್ಚು ಕಡಿಮೆ ನೀಡಿಸ್ಕೊಂಡಾಗ ನಾವು ಬೈತೀವ? ಇಲ್ಲ. ಅಷ್ಟಾಗಿ ನೀವು ಉಣ್ಣೋದಿದ್ರೆ ಎಷ್ಟು ಬೇಕೋ ಅಷ್ಟು ನೀ ಕೇಳಿ ನೀಡಿಸ್ಕೊಂಡು ಉಣ್ಣಬೇಕಿತ್ತು. ಯಾಕೆ ಪ್ರಸಾದ ಯಾಕೆ ಕೆಡಿಸ್ತಿ ಅನ್ನೋದಿಲ್ಲ. ಯಾಕೆ ನಾವು ಅಂತೀವಿ? ಯಾಕೆಂದರೆ ಅದರಲ್ಲಿ ಅಂಥ ಒಂದು ಶ್ರಮ ಸಂಸ್ಕೃತಿಯಿಂದ ಬಂದದ. ಅದಕ್ಕೆ ನಾವು ಉಣ್ಣುವ ಅನ್ನ, ಪ್ರತಿ ಅನ್ನನೂ ಐತಲ್ಲ, ಆ ಅನ್ನವನ್ನು ಉಣ್ಣುವ ಮುಂದೆ ಒಂದು ಪ್ರಶ್ನೆಯನ್ನು ಮಾಡ್ಕೋಬೇಕು. ಬಸವಣ್ಣ ಹೇಳೋದು ಇವತ್ತು ಭಕ್ತಿ ಮತ್ತು ಕಾಯಕ ತತ್ವದ ಬಗ್ಗೆ ಹೇಳ್ತಾನೆ ಬಸವಣ್ಣ. ನಮ್ಮ ಭಕ್ತಿ ಹೇಗಿರಬೇಕು, ನಮ್ಮ ಕಾಯಕ ಹೇಗಿರಬೇಕು, ದುಡಿಮೆಯಲ್ಲಿ ದೇವರನ್ನು ಕಾಣು ಅಂತ ಹೇಳ್ತಾನೆ ಬಸವಣ್ಣ. ಯಾವುದೋ ಕರ್ಮ ಸಿದ್ಧಾಂತ ಬಂದೈತಿ, ಕರ್ಮದ ಪ್ರಕಾರ ಇದನ್ನು ಅನುಭವಿಸೈತಿ, ಈ ಜೀವ ಅಂತ ತಿಳ್ಕೊಂಡು ಅನ್ನೋದಲ್ಲ. ನೀನು ನಿನ್ನ ಕಾಯಕದಲ್ಲಿ ಶ್ರದ್ಧೆ, ಭಕ್ತಿ, ವಿಶ್ವಾಸ, ನಂಬಿಕೆ ಇಟ್ಟು ನೀನು ಕೆಲಸ ಮಾಡು, ಭಕ್ತಿಯಿಂದ ಕೆಲಸ ಮಾಡು. ನಿನ್ನ ಭಕ್ತಿ ಹೆಂಗಿರ್ಬೇಕಂದ್ರೆ ಮಗುವಿನಂಥ ಮನಸ್ಸಿನ ಭಕ್ತಿ ಇರಬೇಕು. ಬಹುಶಃ ಮಕ್ಕಳಂದರೆ ನಾವು ನೀವೆಲ್ಲರೂ ಕೂಡ ಕೇಳ್ತೀವಿ, ಮಕ್ಕಳನ್ನು ದೇವರಿಗೆ ಹೋಲಿಸ್ತೀವಿ. ಯಾಕೆ ಹೇಳ್ರಿ? ಮಕ್ಕಳು ಏನೂ ತಪ್ಪು ಮಾಡೋದಿಲ್ಲ, ಅರಿತು ತಪ್ಪು ಮಾಡೋದಿಲ್ಲ, ಅರಿಯದೇ ತಪ್ಪು ಮಾಡ್ತಾರೆ. ಯಾಕೆ? ಅವ್ರಿಗಿನ್ನೂ ತಿಳುವಳಿಕೆ ಇಲ್ಲ. ಆದರೆ ಮನುಷ್ಯ ದೊಡ್ಡವಾದಾಗ ನಾವೇನು ಮಾಡ್ತೀವಿ? ಅರಿತೂ ತಪ್ಪು ಮಾಡ್ತೀವಿ, ಗೊತ್ತಿದ್ದೂ ತಪ್ಪು ಮಾಡ್ತೀವಿ. ಅದಕ್ಕೆ ಕುವೆಂಪು ಅವರು ಹೇಳ್ತಾರೆ, ಹುಟ್ಟಿದ ಪ್ರತಿಯೊಂದು ಮಗುನೂ ಕೂಡ ವಿಶ್ವ ಮಾನವನಾಗಿರ್ತಾನೆ. ಆದರೆ ಬೆಳೀತಾ ಅಲ್ಪ ಮಾನವನಾಗ್ತಾನೆ. ಇಂಥ ಅಲ್ಪ ಮಾನವನನ್ನು ಮತ್ತೆ ವಿಶ್ವ ಮಾನವನನ್ನಾಗಿ ರೂಪಿಸುವುದು ಇವತ್ತಿನ ಶಿಕ್ಷಣ, ಇವತ್ತಿನ ಇಂಥ ಕಾರ್ಯಕ್ರಮದ ಮೂಲಕ ನಮ್ಮ ಮಕ್ಕಳಲ್ಲಿ ಒಂದಷ್ಟು ಮಾನಸಿಕವಾಗಿ ಸದೃಢವಾಗುವಂತೆ, ಒಂದಷ್ಟು ಭಕ್ತಿಯನ್ನು ತಾಳುವಂಥ ನಿಟ್ಟಿನಲ್ಲಿ ನಾವು ನೋಡಬೇಕು. ಯಾಕಂದರೆ ಮಕ್ಕಳ ಮನಸ್ಸಂದರೆ ಬಹಳ ಕೋಮಲ. ಅವ್ರಿಗೆ ಯಾವುದು ಒಳ್ಳೆಯದು ಕೆಟ್ಟದ್ದು ಯಾವುದು ಗೊತ್ತಿಲ್ಲ. ನೀವು ಒಳ್ಳೇದು ಕಲಿಸಿದ್ರೆ ಒಳ್ಳೇದಾಗುತ್ತೆ, ಅದಕ್ಕೆ ಕೆಟ್ಟದನ್ನು ಕಲಿಸಿದ್ರೆ ಕೆಟ್ಟದ್ದಾಗುತ್ತೆ. ಬಹುಶಃ ನಾವೆಲ್ಲ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಹೇಳ್ತಿರ್ತೀವಿ, ಯಾರು ಗುರುಗಳು ಬಂದರು, ಪೂಜ್ಯರು ಬಂದರು, ಹಿರಿಯರು ಬಂದ್ರೆ ನಮಸ್ಕಾರ ಮಾಡು ಅಂತ ಹೇಳೋದಲ್ರಿ. ಆ ಮಗು ಏನು ಮಾಡುತ್ತೆ? ನಮಸ್ಕಾರ ಮಾಡುತ್ತಿಲ್ಲ. ಅದೇ ಮಗುವಿಗೆ ನಾವು ಏನು ಮಾಡ್ತೀವಿ? ಆ ಮಗುವಿನ ಮಾವನು ಅಥವಾ ಹೆಣ್ಣಮ್ಮನು, ಅಜ್ಜನು ಯಾರು ಬಂದ, ಮಾವು ಬಂದಂತ ತಿಳ್ಕೊ, ಅವಾಗ ನಾವು ನಮಸ್ಕಾರ ಮಾಡಂತ ಕಲಿಸೋದಿಲ್ಲ ನಮ್ಮ ಮಗುವಿಗೆ. ಮಾವು ಬಂದು ನೋಡಲಿ, ಕಾಲು ತೋರಿಸ್ಲಿ, ಒದ್ದಿದ್ದೀನಂತ ಕಾಲು ತೋರಿಸ್ಲಿ, ಕಲಿಸೋದಿಲ್ಲ. ಇವನ್ನ ಒಮ್ಮೆ ಆತ್ಮಾವಲೋಕನ ಮಾಡ್ಕೊಂಡು ಕಲಿಸೋದಿಲ್ಲ. ಅಂದರೆ ಇವನ್ನೆಲ್ಲ ನಾವು ನಮಗೆ ಅರಿವಿಲ್ಲದಂಗೆ ಕಲ್ಸಾಕತ್ತೀವಿ. ಆದರೆ ನಾವು ಮಕ್ಕಳಲ್ಲಿ ಎಂಥ ಸಂಸ್ಕಾರವನ್ನು ಬಿತ್ತಾಕತ್ತೀವಿ ಅನ್ನುವಂಥ ಪ್ರಜ್ಞೆ ನಮಗೆ ಬರೋದಿಲ್ಲ. ಯಾಕೆ? ಆ ಮಗು ಮಾಡುವಂಥ ಚಟುವಟಿಕೆಯಿಂದ ಖುಷಿ ಪಡೋದು ಅಷ್ಟೇ ನಮಗೆ ಗೊತ್ತು. ಆದರೆ ಮಗು ನಾವು ಹೆಂಗೆ ಅಂತೀವಿ ಹಂಗೆ, ಯಾಕಂದ್ರೆ ಮಣ್ಣಿನ ಮುದ್ದೆ ಅದು. ನಾವು ಹೆಂಗೆ ರೆಡಿ ಮಾಡ್ತೀವಿ ಹಂಗೆ ತಯಾರಾಗತ್ತೆ. ಹೌದಾ? ಒಂದು ಕಲ್ಲನ್ನು ಕೊಟ್ಟರೆ ಶಿಲ್ಪಿ ಅದನ್ನು ಹೆಂಗೆ ಉಳಿಪೆಟ್ಟು ಕೊಟ್ಟು ಒಂದು ಸುಂದರ ಮೂರ್ತಿ ಮಾಡ್ತಾನಲ್ಲ, ಹಂಗೆ ಮಕ್ಕಳು ಸುಂದರ ಮೂರ್ತಿ ಆಗಬೇಕಾದ್ರೆ ಅವುಗಳಿಗೆ ನಾವು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ಗ್ರಹಿಸಿ ಮಕ್ಕಳಿಗೆ ನೀಡಬೇಕು. ಯಾಕಂದರೆ ಮಕ್ಕಳ ಮನಸ್ಸು ಹೆಂಗಿರ್ತದಂದ್ರೆ, ಒಬ್ಬ ತಾತ ಒಬ್ಬ ಮೊಮ್ಮಗ ಇರ್ತಾನೆ. ತಾತ ಪ್ರತಿನಿತ್ಯ ಪೂಜೆ ಮಾಡ್ತಿರ್ತಾನೆ. ಪೂಜೆ ಮಾಡ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿರ್ತಾನೆ. ಇದನ್ನೆಲ್ಲ ಮೊಮ್ಮಗ ನೋಡ್ತಿರ್ತಾನೆ. ನಾನು ನಮ್ಮ ಅಜ್ಜನಂಗೆ ಪೂಜೆ ಮಾಡಬೇಕಲ್ಲ ಅಂತ ತಿಳ್ಕೊಂಡು ಮನಸ್ಸಿನಲ್ಲಿ ಆಲೋಚನೆ ಬರುತ್ತೆ ಮಗುವಿಗೆ ಬಂದಾಗ ಒಮ್ಮೆ ಏನಾಗುತ್ತೆ, ಪೂಜಾ ಮಾಡುವಂಥ ಟೈಮ್ನಾಗ ಅಜ್ಜಗೆ ಏನೋ ಒಂದು ಕರೆ ಬರುತ್ತೆ, ಹೋಗೋಣ ಮೊಮ್ಮಗ ವಿಚಾರ ಮಾಡ್ತಾನೆ, ಇದೇ ಸರಿಯಾದ ಸಮಯ, ನಾನು ಕೂಡ ಅಜ್ಜನಂಗೆ ಪೂಜೆ ಮಾಡ್ತೀನಿ ಅಂತ ತಿಳ್ಕೊಂಡು ಪೂಜೆ ಮಾಡೋಕ್ಕೆ ಚಾಲು ಮಾಡುತ್ತೆ. ಏನು ಮಾಡ್ತಾನೆ? ಅದೆಲ್ಲ ದೇವರ ಮೂರ್ತಿಯನ್ನು ತಗೊಂಡು ಅಲ್ಲಿ ತುಂಬಿದು ಕೊಡ್ದ ನೀರು ತಗೊಂಡು ಅವನ್ನೆಲ್ಲ ತೊಳೆದು ಭಸ್ಮ ಹಚ್ಚಿ, ಕುಂಕುಮ ಹಚ್ಚಿ, ಬಿಲ್ವಾರ್ಚನೆ ಮಾಡಿ, ಉದಿನ ಕಡ್ಡಿ ಹಚ್ಚಿ, ಗಂಟಿ ಬಾರಿಸ್ತಾ ಹಿಂಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿರ್ತಾನೆ. ಅಷ್ಟಂದ್ರಾಗ ಅಜ್ಜ ಬರ್ತಾನೆ.
ಅಜ್ಜ ಬಂದು ಮೊಮ್ಮಗ ಏನು ಮಾಡ್ತಾ ಇದ್ದಾನೆ ನೋಡ್ತಾನೆ, ಭಾಳ ಅಚ್ಚರಿ ಆಗತ್ತೆ. ಅಲ್ಲೇ ದೂರ್ತ ನಿಂತು ನನ್ನ ಮೊಮ್ಮಗ ಏನೇನು ಮಾಡ್ತಾನೆ ಅಂತ ತಿಳ್ಕೊಂಡು ಕೇಳಬೇಕಂತ ತಿಳ್ಕೊಂಡು ನೋಡ್ತಾನ. ಮೊಮ್ಮಗ ಪೂಜೆ ಮಾಡ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಅಪ್ಪ ಭಗವಂತ, ನಮ್ಮ ಅಜ್ಜನಿಗೆ ಭಾಳ ವಯಸ್ಸಾಯ್ತು, ಅವನಿಗೆ ನಡೆಯೋಕೆ ಶಕ್ತಿ ಇಲ್ಲ, ಅವನಿಗಷ್ಟು ಶಕ್ತಿ ಕೊಡಪ್ಪ. ಹಾಗೆ ಕೇಳ್ತಾ ಹೋಗ್ತಾನೆ. ನಮ್ಮ ಅಮ್ಮನಿಗೆ ಕಾಲು ಭಾಳ ಹಿಡ್ಕೊಂಡಾವು. ನಿನ್ನೆ ದಿನ ಜ್ವರ ಭಾಳ ಬಂದಿತ್ತು, ಕೆಮ್ಮು ಭಾಳ ಬಂದಿತ್ತು. ಅವಳ ಕೆಮ್ಮನ್ನು ವಾಸಿ ಮಾಡಪ್ಪ ಭಗವಂತ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಕತ್ತಾನ. ಹಂಗೆ ಮುಂದುವರೆದು ನಮ್ಮ ಅಪ್ಪ ಅಮ್ಮಗೂ ಕೂಡ ಒಳ್ಳೇದು ಮಾಡಪ್ಪ, ಒಳ್ಳೆ ಆರೋಗ್ಯ ಕೊಡು, ಯಾಕಂದ್ರೆ ಅವ್ರಿರ್ಲಿಕ್ಕೆ ನನಗೆ ಬದುಕಿಲ್ಲ, ಅವ್ರನ್ನು ಕಾಪಾಡಪ್ಪ ತಂದೆ ಭಗವಂತ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಕತ್ತಾನ. ಹಾಗೆ ಮಾಡ್ತಾ ನನ್ನ ಗೆಳೆಯರಿಗೂ ಒಳ್ಳೇದನ್ನಾಗಿ ಮಾಡಪ್ಪ. ಯಾಕೆ ಅವ್ರು ಆಡಕ್ಕಿರ್ಲಿಕ್ಕಂದ್ರೆ ನನಗೆ ಆಡಕ್ಕೆ ಸಂಗಡಿಗರೇ ಇಲ್ದಂಗಾಗತ್ತೆ. ಅವ್ರಿಗೂ ಒಳ್ಳೇದು ಮಾಡು, ಅವ್ರಿಗೂ ಒಳ್ಳೆ ಆರೋಗ್ಯ ಕೊಡು ಅಂತ ತಿಳ್ಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಅವ್ರ ಮನೇಲಿ ಒಂದು ನಾಯಿ ಇರ್ತೈತಿ, ನಾಯಿ ಮರಿ ಸಾಕಿರ್ತಾರೆ ಅವ್ರ ರಕ್ಷಣೆಗಾಗಿ. ಅದಕ್ಕೂ ಕೂಡ ಒಳ್ಳೇದಾಗಲಪ್ಪ, ಯಾಕಂದ್ರೆ ಅದು ಸತ್ತು ಬಿತ್ತೆ ಅಂದ್ರೆ ನಾಳೆ ನಮಗೆ ಕಾಡು ಕಾಕರು ಬಂದಾಗ ನಮ್ಮನ್ನು ರಕ್ಷಣೆ ಮಾಡೋರು ಯಾರು, ಅದನ್ನು ಏನು ಮಾಡು, ಅದನ್ನೂ ರಕ್ಷಣೆ ಮಾಡು ಅಂತ ತಿಳ್ಕೊಂಡು ಹೇಳ್ತಾ ಕೊನೆಯಲ್ಲಿ ಆ ಮಗು ಒಂದು ಮಾತು ಹೇಳುತ್ತೆ. ಭಗವಂತ ನೀನು ಎಲ್ಲರನ್ನ ಉದ್ಧಾರ ಮಾಡ್ತಾ ಇದೀಯ, ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾ ಇದೀಯ, ಎಲ್ಲರಿಗೂ ರಕ್ಷಣೆ ಮಾಡ್ತಾ ಇದೀಯ, ಎಲ್ಲರಿಗೂ ಆರೋಗ್ಯ ಕೊಡ್ತಾ ಇದೀಯ. ಹಂಗೆ ನಿನ್ನ ಬಗ್ಗೆನೂ ಕಾಳಜಿ ಇರಲಪ್ಪ. ಆ ಮಗು ಅಂತೈತಿ, ಹಂಗೆ ದೇವರ ನಿನ್ನ ಬಗ್ಗೆನೂ ಕಾಳಜಿ ಇರಲಿ, ನೀನು ಚಲೋಂತಾಗೆ ಇರು, ನಾವು ಚಲೋಂತಾಗೆ ಇರ್ತೀವಿ. ಬಹುಶಃ ನಾವು ಯಾರಾದರೂ ಹಿಂಗೆ ಮಗುವಿನ ರೀತಿ ಪ್ರಾರ್ಥನೆ ಮಾಡಿದ್ದು ಏನಾದರೂ ಕಂಡು ಬರುತ್ತೆ. ನಾವು ಭಗವಂತನಲ್ಲಿ ಪ್ರಾರ್ಥನೆ ಏನು ಮಾಡ್ತೀವಿ ಅಂದ್ರೆ, ನನ್ನ ಚಲೋ ಇಡು, ನನ್ನ ಕುಟುಂಬ ಚಲೋ ಇಡು, ನನ್ನ ಎದುರಾಳಿಗಳು ಸೋಲು ಹಂಗೆ ಮಾಡು, ನನ್ನ ಯಾರ್ಯಾರು ವೈರಿಗಳದಾರ ಅವರೆಲ್ಲ ಸರ್ವನಾಶವಾಗಲಿ, ಇಂಥ ಆಲೋಚನೆಗಳು ಬರುವಂತೆ ಪೂಜೆ ಮಾಡೋದಲ್ಲ. ಸಕಲರಿಗೂ ಲೇಸನ್ನೇ ಬಯಸೋದು, ಆಗಲೇ ಹೇಳಿಲ್ಲ, ದಯವೇ ಧರ್ಮದ ಮೂಲವಯ್ಯ. ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವಂಥ ಪ್ರಾರ್ಥನೆ ನಮ್ಮದಾಗಬೇಕು. ಅಂಥ ಪ್ರಾರ್ಥನೆ ಆ ಲಿಂಗ ಪೂಜೆಯ ಮೂಲಕ ನಮಗಾಗಿದೆ. ಹಾಗಾಗಿ ಇವತ್ತು ಆ ಲಿಂಗ ಪೂಜೆ ಕೇವಲ ಅದೊಂದು ಪೂಜೆ ಅಲ್ಲ, ದೈವತ್ವದ ಭಾವ ನಮ್ಮಲ್ಲಿ ತಾಳಿ ಅಲ್ಲಿ ನಮ್ಮೆಲ್ಲರ ಮನಸ್ಸು ವಿಕೃತಗೊಂಡಂಥ ಮನಸ್ಸು, ವಿಚಲಿತವಾದಂಥ ಮನಸ್ಸನ್ನು ಏಕೀಭವಿಸುವಂಥ, ಒಂದು ಕಡೆ ಸೇರಿಸುವಂಥ ಶಕ್ತಿ ಆ ಲಿಂಗ ಪೂಜೆಯಲ್ಲಿದೆ. ಆ ಮೂಲಕ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಖಂಡಿತವಾಗಲೂ ಇದು ಸಾಧ್ಯ ಇದೆ. ಯಾಕೆಂದರೆ ಜ್ಞಾನ ಮತ್ತು ಕ್ರಿಯೆಯ ಸಮನ್ವಯಗೊಳಿಸೋದು ಆ ಒಂದು ಏಕಾಗ್ರತೆ. ಯಾಕಂದರೆ ಇವತ್ತು ನನ್ನಲ್ಲಿ ಏನು ಜ್ಞಾನ ಆಯ್ತಲ್ಲ, ಆ ಜ್ಞಾನಕ್ಕೆ ತಕ್ಕಂತೆ ನನ್ನ ಕ್ರಿಯೆ ಇರಬೇಕು. ಆದರೆ ಇವತ್ತು ಉಲ್ಟಾ ಆಗಿದೆ. ನನ್ನ ಇರುವಂಥ ಜ್ಞಾನಕ್ಕೆ ಆ ಕ್ರಿಯೆಯಲ್ಲಿ ಬರ್ತಾನೆ ಇಲ್ಲ. ಎಷ್ಟು ಒಳ್ಳೆಯದನ್ನು ಕೇಳ್ತೀವಿ, ಒಳ್ಳೆಯದನ್ನು ಮಾಡ್ತೀವಿ, ಮತ್ತೆ ಜೀವನದಲ್ಲಿ ನಾವೇನು ಮಾಡ್ತೀವಿ, ತಪ್ಪುಗಳನ್ನು ಮಾಡ್ತೀವಿ. ಅಂದರೆ ನನ್ನ ಜ್ಞಾನ ಕ್ರಿಯೆಯಾಗಿ ಮಾರ್ಪಾಟಾಗ್ತಾ ಇಲ್ಲ. ಬಹುಶಃ ಬಸವಣ್ಣನವರು ಹೇಳೋದು, ನಿನ್ನಲ್ಲಿನ ಜ್ಞಾನ ಕ್ರಿಯೆಯಾಗಿ ಪ್ರಕಟವಾಗಬೇಕು. ಆ ಕ್ರಿಯೆ ಇನ್ನೊಬ್ಬರಿಗೆ ಒಳಿತಾಗುವಂಗಿರಬೇಕು, ಇನ್ನೊಬ್ಬರಿಗೆ ಒಳ್ಳೆಯದಾಗಬೇಕು. ಕೇವಲ ನಿನಗಷ್ಟೇ ಒಳ್ಳೆಯದಲ್ಲ, ಎಲ್ಲರಿಗೂ ಒಳ್ಳೆಯದು. ಬಹುಶಃ ಇಲ್ಲಿ ನಾನು ಅನ್ನುವಂಥ ಭಾವವನ್ನು ಕಳೆದು ನಾವು ಅನ್ನುವಂಥ ಭಾವ ಬಂತು ನೋಡ್ರಿ. ಹೆಂಗೆ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ. ಅಂದರೆ ನಾನು ಬಂದೀನಿ, ನೀವು ಬಂದಿರಿ, ನಾವೆಲ್ಲರೂ ಎದಕ್ಕೆ ಬಂದೀವಪ್ಪ ಅಂದರೆ ಈ ಬಸವ ಧರ್ಮದ ಸಿದ್ಧಾಂತವನ್ನು, ತತ್ವವನ್ನು ಮನೆ ಮನೆಗೂ ಪ್ರಸಾರ ಮಾಡುವಂಥದ್ದಿದೆಯಲ್ಲ. ನಮ್ಮದು ಅರಮನೆ ಆಗಬೇಕಾಗಿಲ್ಲ, ನಮ್ಮದು ಮಹಾಮನೆ ಆಗಬೇಕು. ನಮ್ಮ ಮನೆ ಕಲ್ಲುಗಳಿಂದ ಕಟ್ಟೋದಲ್ಲ, ನಮ್ಮ ಮನೆಯನ್ನು ಮನಸ್ಸುಗಳಿಂದ ಕಟ್ಟುವಂಥದ್ದು ಆ ಒಂದು ಏನು ಪರಿಕಲ್ಪನೆ ಇದೆ, ಅನುಭವ ಮಂಟಪ ಇದೆ. ಹಂಗೆ ಅನುಭವ ಮಂಟಪ ಪ್ರತಿ ಮನೆಗೂ ಆಗಬೇಕು ಅನ್ನುವಂಥ ಕಳೆದ 30 ವರ್ಷಗಳಿಂದ ಬಸವ ಕೇಂದ್ರ ಪ್ರತಿ ವಾರವೂ ಒಬ್ಬೊಬ್ಬ ಶರಣರ ಮನೆಯಲ್ಲಿ ಇಂಥ ಬಸವ ತತ್ವಗಳನ್ನು ಪ್ರಸಾರ ಮಾಡ್ತಾ, ಬಹುಶಃ ಅರಮನೆಗೆ ಪ್ರವೇಶ ನಿರ್ಬಂಧ ಇರುತ್ತೆ, ಆದರೆ ಮನೆಗೆ ಯಾವತ್ತಿಗೂ ಪ್ರವೇಶಕ್ಕೆ ನಿರ್ಬಂಧ ಇರೋದಿಲ್ಲ. ಯಾರಾದರೂ ಬರ್ಬೋದು, ಯಾರಾದರೂ ಕೂಡ್ಬೋದು, ಯಾರಾದರೂ ಅಲ್ಲಿರುವಂಥ ಒಳ್ಳೆಯ ವಿಚಾರಗಳನ್ನು ಕೇಳ್ಬೋದು. ಇದು ಬಸವ ತತ್ವದ ಸಿದ್ಧಾಂತ, ಇದು ಮಹಾಮನೆಯ ಪರಿಕಲ್ಪನೆ. ಹಾಗಾಗಿ ನಮ್ಮ ಮನಸ್ಸೂ ಕೂಡ ಮಹಾಮನೆಯಾಗಬೇಕು. ಎಲ್ಲರಿಗೂ ಬಂದವರಿಗೂ ಎಲ್ಲರೂ ನನ್ನವರು ಅನ್ನಬೇಕು. ಯಾಕಂದರೆ ಜಲಾಲುದ್ದೀನ್ ರೂಮಿ ಅನ್ನುವಂಥ ಒಬ್ಬ ಕವಿ ಬರೀತಾನೆ. ಜಲಾಲುದ್ದೀನ್ ರೂಮಿ ಹೇಳ್ತಾನೆ, ಆತ ತನ್ನ ಪ್ರಿಯತಮೆಯ ಮನೆ ಬಾಗಿಲು ಬಡಿದ, ಯಾರದು ಎಂದಿತು ಒಳದನಿ. ಆಗ ಈತ ನಾನು ಎಂದ, ಬಾಗಿಲು ತೆರೆಯಲಿಲ್ಲ. ಈತ ಹಠವಾದಿ, ಆ ಪ್ರಿಯತೆಮೆಯನ್ನು ಪಡೆಯಲೇಬೇಕೆಂಬ ಛಲ, ಹಠ
ಹೋಗ್ತಾನೆ. 1 ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡ್ತಾನೆ. ತಪಸ್ಸನ್ನು ಮಾಡಿ ಮತ್ತೆ ಅವಳನ್ನು ಒಲಿಸ್ಕೊಳ್ಬೇಕಂತ ಮತ್ತೆ ಬಂದು ಮತ್ತೆ ಬಾಗಿಲು ತಟ್ತಾನೆ. ಮತ್ತೆ ಒಳಗಿನ ದನಿ ಕೇಳಿತು, ಯಾರದು ಎಂದು. ಯಾರದು ಎಂದಾಗ ಈಗ ಈತ ಎಂದ, ನೀನು ಎಂದ. ಯಾವಾಗ ನೀನು ಅಂದ ಆವಾಗ ಬಾಗಿಲು ತೆರೆದು. ಇದು ಮನುಷ್ಯ ತತ್ವ. ಇವತ್ತು ನಾನು ಅನ್ನುವಂಥ ಅಹಂಕಾರದಿಂದ ನಾವೇನಾದರೂ ಮೆರೆದಿವೆ ಖಂಡಿತ ಯಾರೂ ನಮಗೆ ಗೌರವಿಸೋದಿಲ್ಲ. ಇಲ್ಲಿ ನಾವು ಅನ್ನುವಂಥ ಸಹಕಾರ ತತ್ವದೊಂದಿಗೆ ನಾವು ಏನು ಮಾಡಬೇಕಾಗತ್ತೆ, ನಮ್ಮ ಬದುಕನ್ನು ಕಟ್ಟಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೆಲ್ಲರಲ್ಲಿ ಒಂದಷ್ಟು ಬಾಗುವಂಥ ಗುಣ ಇರಬೇಕು. ನಾನು ಅನ್ನುವಂಥ ಅಹಂಕಾರ ಹೋಗಿ ನಾವು ಅನ್ನುವಂಥ ಮಮಕಾರ ಬರಬೇಕಂದ್ರೆ ಬಸವಣ್ಣನವರ ಇನ್ನೊಂದು ವಚನವನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಯಾಕೆಂದರೆ ಬಸವಣ್ಣವರು ಹೇಳ್ತಾರೆ, ಬಿದಿರಲಂದನವಕ್ಕು ಬಿದಿರೆ ಸತ್ತಿಗೆ ಎಕ್ಕು, ಬಿದಿರಲ್ಲಿ ಗುಡಿಗುಂಡಾರವಕ್ಕು, ಬಿದಿರಲ್ಲಿ ಸಕಲ ಸಂಪದವು, ಬಿದಿರಿಂಬೋ ಬಿದಿರದವ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ, ಬಿದಿರದವ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಳ್ತಾರೆ. ಬಿದಿರು ಬಹು ಉಪಯೋಗಿಯಾದಂಥ ಒಂದು ಸಸ್ಯ, ಹುಲ್ಲು ಜಾತಿಯ ಸಸ್ಯ. ಅದು ಎಷ್ಟೇ ಎತ್ತರವಾಗಿದ್ರೂ ಕೂಡ ಬಾಗುವಂಥ ಗುಣವನ್ನು ಹೊಂದೈತಲ್ಲ, ಹಂಗ ನೀನೂ ಕೂಡ ಯಾವತ್ತಿಗೂ ಬಾಗು. ಎಷ್ಟು ಬಾಗ್ತಿ ಅಷ್ಟು ಬಾಳ್ತಿ, ಎಷ್ಟು ಬೀಗ್ತಿ ಅಷ್ಟು ಬೇಗ ಬಿದ್ದೋಗ್ತಿ. ಬಹುಶಃ ನಾನು ಅಂತ ಎತ್ತರವಾಗಿ ಬೆಳೆದಂಥ ಮರ ಜೋರಾದ ಗಾಳಿ ಬೀಸಿದ್ರೆ ಅದಕ್ಕೆ ತಡ್ಕೊಳ್ಳೋ ಶಕ್ತಿ ಇಲ್ಲ, ಎತ್ತರವಾಗಿ ಬೆಳೆದೈತಿ ವಿನಃ. ಆದರೆ ಅದರಲ್ಲಿ ಬಾಗುವಂಥ ಗುಣ ಇರದಿದ್ರೆ ಅದು ಏನಾಗುತ್ತೆ, ಬುಡಮೇಲಾಗಿ ಬೀಳುತ್ತೆ. ಅದೇ ಒಂದು ಹುಲ್ಲು ಚಿಕ್ಕದಾಗಿದ್ರೂ ಕೂಡ ಜೋರಾದ ಗಾಳಿ, ಸುಂಟ್ರು ಗಾಳಿ, ಬಿರುಗಾಳಿ ಬೇಕಾದ ಬೀಸಲಿ ಬಾಗಿ ಬಿಡ್ತೈತಿ, ಬಾಗಿ ಭದ್ರವಾಗಿ ನಿಲ್ಲುತ್ತ. ಹಂಗೆ ನಾವೆಲ್ಲ ಹುಲ್ಲಿನಂತೆ ಬಾಗುವಂಥ ಗುಣವನ್ನು ಪಡೆದುಕೊಂಡು ಗಟ್ಟಿಯಾಗಿ ನಿಲ್ಲಬೇಕು. ಅಂದಾಗ ಮಾತ್ರ ಇವತ್ತು ನಾವೇನು ಬಸವ ತತ್ವದ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂಥ ಇವತ್ತು ಬಸವ ಸ್ಮರಣೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಿಜಕ್ಕೂ ಕೂಡ ಇದು ಬಹಳಷ್ಟು ಸ್ತುತ್ಯಾರ. ಇದು ಹೀಗೆ ಪ್ರತಿ ಮನೆಯಲ್ಲಿಯೂ ಕೂಡ ನಿರಂತರವಾಗಿ ನಡೆದು ನಮ್ಮ ಅಂತರಾತ್ಮವನ್ನು ಪರಿಶುದ್ಧ ಮಾಡಿಕೊಳ್ಳುವಂಥದ್ದು ಬಹುಮುಖ್ಯ. ಬಹುಶಃ ಬಸವಣ್ಣನವರು ಅಂತಿಮ ಕಾಲಘಟ್ಟದಲ್ಲಿ ಅಥವಾ ಇವತ್ತಿನ ಕಾಲಘಟ್ಟದಲ್ಲಿ ನಡೆಯುವಂಥ ವಿಪ್ಲವಗಳನ್ನು ಗಮನಿಸಿದಾಗ ಆ ಬಸವಣ್ಣನವರ ವಚನವನ್ನು ಮುಂದುವರಿಸಿ ಹೇಳೋದಾದರೆ ಬಹುಶಃ ಇವತ್ತು ಹೆಂಗಾಗಿದೆ ಅನ್ನುವಂಥದ್ದು. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನಾನು ಮತ್ತು ನಾವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ. ಕಲ್ಯಾಣವೇ ಪ್ರಣತಿಯಾಯಿತು, ನಾನು ತೈಲವಾದೆನು ನೀವು ಬತ್ತಿಯಾದಿರಿ, ಪ್ರಭುದೇವರು ಜ್ಯೋತಿಯಾದರು. ಅಲ್ಲಿಗೆ ನಿಲ್ಲಿಸಿದ್ದೆ. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ಪ್ರಣತೆ ಒಡೆದಿತ್ತು, ತೈಲ ಚೆಲ್ಲಿತ್ತು, ಬತ್ತಿ ಬಿದ್ದಿತಯ್ಯ, ಜ್ಯೋತಿ ನಂದಿತಯ್ಯ, ಕೂಡಲ ಸಂಗನ ಶರಣರ ಮನ ನೊಂದಿತಯ್ಯ, ಕೂಡಲ ಸಂಗನ ಶರಣರ ಮನ ನೊಂದಿತಯ್ಯ. ಯಾವಾಗ ಶರಣರ ಮನ ನೋಯುತ್ತಂದರೆ, ನೊಂದುತ್ತಂದರೆ, ನಾವು ಈ ಏನು ತತ್ವವನ್ನು ಬಿಟ್ಟು ಬಸವಾದಿ ಶಿವಶರಣರು ಹಾಕಿಕೊಟ್ಟಂಥ ಈ ತತ್ವದ ಆಚೆ ನಾವು ಬದುಕನ್ನು ಕಟ್ಟಿಕೊಂಡಿದ್ದೇ ಆದಲ್ಲಿ ಆ ಶರಣರ ಕೂಡಲ ಶರಣರ ಮನ ನೋಯಿತ್ತು ಅನ್ನುವಂಥ ಒಂದಷ್ಟು ಆತ್ಮ ಪ್ರಜ್ಞೆ ನಮ್ಮಲ್ಲಿ ಜಾಗೃತವಾಗಿ ನಾವು ಯಾವಾಗಲೂ ಕೂಡ ಏನೇ ಕೆಲಸ ಮಾಡಲಿ, ಯಾವುದೇ ಕಾರ್ಯ ಮಾಡಲಿ, ಆ ಕಾರ್ಯದಲ್ಲಿ ನಾನು ಅನ್ನುವಂಥ ಭಾವವನ್ನು ತೊಳೆದು ನಾವು ಅನ್ನುವಂಥ ಭಾವವನ್ನು ಮೇಳೈಸಿಕೊಂಡು ಎಲ್ಲರೊಳಗಂದಾಗಿ ಬದುಕು ಸಾಗಿಸುವುದೇ ನಿಜವಾದ ಬದುಕು. ಇದು ಬಸವ ಧರ್ಮದ ಬಹಳ ಅತ್ಯಮೂಲ್ಯವಾದಂಥ ದರ್ಶನ ಅನ್ನುವಂಥದ್ದನ್ನು ವಿಚಾರವನ್ನು ತನ್ನೆಲ್ಲರಿಗೂ ಕೂಡ ಅರಿವಿಗೆ ತರುತ್ತಾ ಇಂಥ ಒಂದು ಅದ್ವಿತೀಯ ಕಾರ್ಯಕ್ರಮಕ್ಕೆ ಇವತ್ತು ಅಕ್ಷಯ ತೃತೀಯ ದಿನದಂದು ನಾವು ನೀವೆಲ್ಲರೂ ಕೂಡ ಸಮ್ಮಿಳಿತವಾಗಿದ್ದು ನಿಜವಾಗಲೂ ಕೂಡ ನನಗೂ ಕೂಡ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಇಂಥ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ಇವತ್ತು ಅಕ್ಷಯ ನಮ್ಮೆಲ್ಲರ ಬಾಳು ಅಕ್ಷಯವಾಗಲಿ, ನಮ್ಮೆಲ್ಲರ ಬದುಕು ಅಕ್ಷಯವಾಗಲಿ, ನಮ್ಮೆಲ್ಲರ ಪ್ರೀತಿ ಅಕ್ಷಯವಾಗಲಿ, ನಮ್ಮೆಲ್ಲರ ಮನಸ್ಸುಗಳು ಅಕ್ಷಯವಾಗಲಿ, ನಮ್ಮೆಲ್ಲರ ಉದ್ದೇಶವೂ ಕೂಡ ಅಕ್ಷಯವಾಗಲಿ, ಇಡೀ ಮಾನವ ಕುಲಕ್ಕೆ ಅಕ್ಷಯವಾಗಲಿ ಅನ್ನುವಂಥ ವಿಚಾರಗಳನ್ನು ತಿಳಿಸಿ ಅವಕಾಶಕ್ಕೆ ವಂದಿಸಿ ಮತ್ತೊಮ್ಮೆ ನನ್ನ ಬಾಗಿದ ತಲೆ ಮುಗಿದ ಕೈಗಳ ಮೂಲಕ ಶರಣು ಶರಣಾರ್ಥಿಗಳು.